ಹಾಯ್ ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್. ಪ್ರಿಯ ಸ್ನೇಹಿತರೆ, ನಾವು ಈಗಾಗಲೇ ಭಾರತದ ಭೂಗೋಳಶಾಸ್ತ್ರ, ಕರ್ನಾಟಕದ ಭೂಗೋಳಶಾಸ್ತ್ರ ಸಂಪೂರ್ಣವಾಗಿ ನಕಾಶೆ ಮತ್ತು ಚಿತ್ರದ ಸಹಾಯದೊಂದಿಗೆ ಮುಕ್ತಾಯಗೊಳಿಸಿ ಪ್ರಪಂಚದ ಭೂಗೋಳಶಾಸ್ತ್ರದಲ್ಲಿ ಹಲವಾರು ಅಧ್ಯಾಯಗಳ ಕುರಿತು ಚರ್ಚೆ ಮಾಡುತ್ತಾ ನಂತರ ಕೊನೆಯದಾಗಿ ಖಂಡಗಳ ವಿಶೇಷತೆ ಕುರಿತು ಮಾತಾಡ್ತಾ ಇದ್ವಿ. ಏಷ್ಯಾ ಖಂಡವಾಗಿದೆ, ಆಫ್ರಿಕಾವಾಗಿದೆ, ಉತ್ತರ ಅಮೆರಿಕ ಆಗಿದೆ, ದಕ್ಷಿಣ ಅಮೆರಿಕ ಆಗಿದೆ. ಇವತ್ತು ಮಾತಾಡ್ತಕ್ಕಂಥದ್ದು ಅಂಟಾರ್ಟಿಕಾ, ಶ್ವೇತಖಂಡ, ಪೆಂಗ್ವಿನ್ಗಳ ನಾಡು, ಶೀತ ಮರುಭೂಮಿ ಎಂದು ಕರೆಸಿಕೊಳ್ಳುವ ವಿಜ್ಞಾನಿಗಳ ಖಂಡವೆಂದೇ ಹೆಸರು ಪಡೆದ ದಕ್ಷಿಣದ ಧ್ರುವದಲ್ಲಿ ದಕ್ಷಿಣದ ಧ್ರುವ ಭಾಗದ ಸಂಪೂರ್ಣ ವಿಸ್ತರಿಸಿರುವ ಒಂದು ಖಂಡವೇ ಅಂಟಾರ್ಟಿಕಾ ಖಂಡದ ಕುರಿತು ಚರ್ಚೆ ಮಾಡೋಣ ಪ್ರಿಯ ಸ್ನೇಹಿತರೆ. ಹಾಗಾದ್ರೆ ತಪ್ಪದೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮಗೆ ಪ್ರತಿಯೊಂದು ವಿಷಯದ ಕುರಿತು ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಯಾರು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾ ಇಲ್ಲ. ಕೊಡುತ್ತಿರುವ ಮೊದಲ ಉಪನ್ಯಾಸಕ ನಾನು ಅದರ ಸರಿಯಾದ ಸದುಪಯೋಗವನ್ನು ಪಡೆದುಕೊಳ್ಳಿ. ನನ್ನ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆಗಳು ಮಿಸ್ ಆಗಲು ಚಾನ್ಸ್ ಇಲ್ಲ ಅಂತ ಹೇಳುತ್ತಾ ತರಗತಿಗಳಿಯೋಣ. ಹಾಗಾದ್ರೆ ಅಂಟಾರ್ಟಿಕಾದ ಕುರಿತು ನಾವು ಏನೇನು ಇವತ್ತು ಚರ್ಚೆ ಮಾಡ್ತೀವಿ ನೋಡಿ. ದಕ್ಷಿಣ ಧ್ರುವದಲ್ಲಿ ಬರ್ತಕ್ಕಂಥ ಅಂಟಾರ್ಟಿಕಾ ಖಂಡ ಇದು, ಹೌದಾ? ಭೂಮಿಯ ದಕ್ಷಿಣ ಧ್ರುವ. ಭೂಮಿ ಹಿಂಗಿದೆ, ಈಗ ಅದನ್ನು ಉಲ್ಟಾ ತಗೊಂಡಿದ್ದೀವಿ ನಾವು. ಓಕೆ, ದಕ್ಷಿಣ ಧ್ರುವದಲ್ಲಿ ಇಲ್ಲಿ ಅಂಟಾರ್ಟಿಕಾ ಖಂಡ ಸ್ಥಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶ ನೋಡ್ತೀವಿ. ಮೇಲ್ಮೈ ಲಕ್ಷಣವನ್ನು ನೋಡ್ತೀವಿ. ಅದಾದ ನಂತರ ಸಮುದ್ರ ಪ್ರದೇಶಗಳು ಮತ್ತು ಬೃಹತ್ ನಿರ್ಗಲ್ಲುಗಳನ್ನು ನೋಡ್ತೀವಿ. ಸಸ್ಯ ಮತ್ತು ಅಲ್ಲಿರ್ತಕ್ಕಂಥ ಪ್ರಾಣಿ ಸಂಪತ್ತು, ಅಂಟಾರ್ಟಿಕಾದ ಒಪ್ಪಂದ ಯಾಕಾಯ್ತು ಏನು ಅಂತ ಹೇಳಿ ನೋಡ್ತೀವಿ. ಅಂಟಾರ್ಟಿಕಾದ ಯಾನ, ಯಾರ್ಯಾರು ಯಾನವನ್ನು ಬೆಳೆಸಿದ್ರು ಭಾರತದಿಂದ ಅಂತ ನೋಡ್ತೀವಿ. ಕೊನೆಯದಾಗಿ ಸಂಶೋಧನಾ ಕೇಂದ್ರ, ಅಂಟಾರ್ಟಿಕಾದಲ್ಲಿ ಕಂಡು ಬರ್ತಕ್ಕಂಥ ವಿಶೇಷ ಸಂಶೋಧನಾ ಕೇಂದ್ರಗಳನ್ನು ನೋಡ್ತೀವಿ. ಇಷ್ಟು ಚರ್ಚೆಯನ್ನು ಮಾಡೋಣ ಪ್ರಿಯ ಸ್ನೇಹಿತರೆ. ಅಂಟಾರ್ಟಿಕಾ, ಓಕೆ, ಹೋಗೋಣ. ಪೆಂಗ್ವಿನ್ಗಳು ಕೈ ಬೀಸಿ ಕರೆಯುವ ಖಂಡ ಇದು. ಪೆಂಗ್ವಿನ್ಗಳ ನಾಡು, ಸ್ಥಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ ಸನ್ನಿವೇಶ ನೋಡಿ. ಅಂಟಾರ್ಟಿಕಾ ಖಂಡ ಸ್ಥಾನ, ವಿಸ್ತೀರ್ಣ ಮತ್ತು ಭೌಗೋಳಿಕ. ಇದು ಭೂಮಿ ಕೆಳಗಿದೆ. ಅಂಟಾರ್ಟಿಕಾ ಇಲ್ಲಿದೆ ನೋಡಿ, ಇದು ಅಂಟಾರ್ಟಿಕಾ. ಈ ಭೂಮಿ ಹಿಂಗ್ ಮಾಡ್ಕೊಂಡ್ವಿ, ಇಲ್ಲಿದೆ ನೋಡಿ ಅಂಟಾರ್ಟಿಕಾ. ದಕ್ಷಿಣದಲ್ಲಿ ಇರ್ತಕ್ಕಂಥ ಅಂಟಾರ್ಟಿಕಾ ಬಾಲ್ ಕೆಳಗಡೆ, ಹೌದಾ? ಭೂಮಿಯ ಕೆಳಗಡೆ ಇರ್ತಕ್ಕಂಥ ಅಂಟಾರ್ಟಿಕಾ ಇದು ಅಂಟಾರ್ಟಿಕಾ. ದಕ್ಷಿಣ ಧ್ರುವದ ಸುತ್ತ ವ್ಯಾಪಿಸಿರುವ ಭೂಖಂಡ, ದಕ್ಷಿಣ ಧ್ರುವದ ಸುತ್ತ ವ್ಯಾಪಿಸಿರುವ ಭೂಖಂಡ ಅಂಟಾರ್ಟಿಕಾ ವೃತ್ತ ಅಥವಾ 66 ಡಿಗ್ರಿ ದಕ್ಷಿಣ ಅಕ್ಷಾಂಶದೊಳಗೆ ಹರಡಿರುವ ಖಂಡವಾಗಿದೆ. ಇಲ್ಲಿ 66 ಡಿಗ್ರಿ ಬರುತ್ತೆ ದಕ್ಷಿಣದಲ್ಲಿ. ಇಲ್ಲಿ ಹೋಗಿದೆ ನೋಡಿ, ಇದೆ ಡಾರ್ಕ್ ಬ್ಲಾಕ್ ಕಾಣ್ತಾ ಇದೆಯಲ್ಲ, ಇದು 0 ಡಿಗ್ರಿ ಸಮಭಾಜಕ ವೃತ್ತ. ಇಲ್ಲಿ ಒಂದು ನಿಮಿಷ, ಇಲ್ಲಿ 0 ಡಿಗ್ರಿ ಸಮಭಾಜಕ ವೃತ್ತ ಹಾದೋಗುತ್ತೆ. ಕೆಳಗೆ ಬಂದ್ಬಿಟ್ಟು ಇಲ್ಲಿ 66 ಡಿಗ್ರಿ ಬರುತ್ತೆ. ಇಲ್ಲಿ 23 ಡಿಗ್ರಿ ಮಕರ ಸಂಕ್ರಾಂತಿ ಬರುತ್ತೆ. ಇಲ್ಲಿ ಕೆಳಗೆ 66 ಡಿಗ್ರಿ ಇದೆಯಲ್ಲ, ಈ 66 ಡಿಗ್ರಿ ಕೆಳಗ ಇದೆ. 66 ಡಿಗ್ರಿ ಸುತ್ತ ಇದೆಯಲ್ಲ, ಈ 66 ಡಿಗ್ರಿನೇ ಇದು. ಇದರ ನಡಕ್ಕಿರುವ ಖಂಡ ಇದು, ಹೌದಾ? ಅದಕ್ಕೆ ಹೇಳ್ತಾ ನಾನು ಅಂಟಾರ್ಟಿಕ್ ವೃತ್ತ. ಅಂಟಾರ್ಟಿಕ್ ವೃತ್ತ ಅಲ್ಲ ಇದು, ಮೇಲೆ ಆರ್ಕಟಿಕ್ ವೃತ್ತ ಬರುತ್ತೆ. ಇಲ್ಲಿ ಆರ್ಕಟಿಕ್ ವೃತ್ತ, ಇಲ್ಲಿ ಕರ್ಕಟಕ ಸಂಕ್ರಾಂತಿ ಬರುತ್ತೆ, ಹೌದಾ? ಬಹಳ ಮೇಲೆ ಇಲ್ಲಿ. ಓಕೆ, ಇದು ಆರ್ಕಟಿಕ್ ವೃತ್ತ, ಕೆಳಗೆ ಅಂಟಾರ್ಟಿಕ್ ವೃತ್ತ. ಅಂಟಾರ್ಟಿಕ್ ವೃತ್ತದ ನಡುವಿರುವ ಅಂಟಾರ್ಟಿಕಾ ಖಂಡ. ಉತ್ತರ ಧ್ರುವದಲ್ಲಿರುವ ಆರ್ಕಟಿಕ್ ಸಾಗರಕ್ಕೆ, ಇಲ್ಲಿ ಆರ್ಕಟಿಕ್ ಸಾಗರ ಬರುತ್ತೆ. ಆರ್ಕಟಿಕ್ ಸಾಗರಕ್ಕೆ ದಕ್ಷಿಣದಲ್ಲಿ ಇರ್ತಕ್ಕಂಥ ತದ್ವಿರುದ್ಧವಾದ ಭೂಖಂಡವಾಗಿದೆ. ಇದರ ಒಂದು ವೈಶಿಷ್ಟ್ಯತೆ. ಕೆಳಗಡೆ ಉತ್ತರದಲ್ಲಿ ಆರ್ಕಟಿಕ್ ಇದೆ, ಅದರ ತದ್ವಿರುದ್ಧವಾಗಿ ದಕ್ಷಿಣದಲ್ಲಿ ಈ ಖಂಡ ಇದೆ, ಅಂಟಾರ್ಟಿಕ್ ಖಂಡ ಇದೆ, ಹೌದಾ? ಎಸ್, ನೋಡೋಣ. ವಿಸ್ತೀರ್ಣ, ಅಂಟಾರ್ಟಿಕಾ ಖಂಡದ ವಿಸ್ತೀರ್ಣ. ಅಂಟಾರ್ಟಿಕಾ ಖಂಡದ ವಿಸ್ತೀರ್ಣ ಅಂತ ಬಂದಾಗ ಪ್ರಿಯ ಸ್ನೇಹಿತರೆ, ವಿಸ್ತೀರ್ಣ, ಅಂಟಾರ್ಟಿಕಾವು ಪ್ರಪಂಚದ 5ನೇ ಅತಿ ದೊಡ್ಡ ಖಂಡವಾಗಿದೆ. ಮೊದಲನೇದು ಬಂದ್ಬಿಟ್ಟು ಏಷ್ಯಾ, ನಂತರ ಆಫ್ರಿಕಾ, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ನಂತರ ಇದು ಕೆಳಗಡೆ ಅಂಟಾರ್ಟಿಕಾ ಬರುತ್ತೆ. ಒಟ್ಟು ವಿಸ್ತೀರ್ಣದಲ್ಲಿ 14.2 ಮಿಲಿಯನ್ ಚದರ ಕಿಲೋಮೀಟರ್ ಇದೆ. ಭಾರತ ಮತ್ತು ಚೀನಾ ದೇಶಗಳ ವಿಸ್ತೀರ್ಣಕ್ಕಿಂತ ದೊಡ್ಡದು. ಇಲ್ಲಿ ನಮ್ಮ ಭಾರತ ಇದೆಯಲ್ಲ, ಈ ಭಾರತ ಮತ್ತು ಈ ಚೀನಾ ದೇಶಗಳ ವಿಸ್ತೀರ್ಣಕ್ಕಿಂತಲೂ ದೊಡ್ಡದು. ಅಮೆರಿಕ ಸಂಯುಕ್ತ ಸಂಸ್ಥಾನ ಇಲ್ಲಿದೆ ನೋಡಿ, ಇದು ಬ್ಲಾಕ್ ಡಾರ್ಕ್ ಇದೆಯಲ್ಲ, ಇದಿಷ್ಟು ಅಮೆರಿಕ ಸಂಯುಕ್ತ ಸಂಸ್ಥಾನ. ಇದೇ ಅಮೆರಿಕ ಸಂಯುಕ್ತ ಸಂಸ್ಥಾನ ಇದೆಯಲ್ಲ, ಈ ಅಮೆರಿಕ ಸಂಯುಕ್ತ ಸಂಸ್ಥಾನದ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚಾಗಿದೆ ಅಂಟಾರ್ಟಿಕಾ. ಇಲ್ಲಿ ಕೆಳಗಡೆ ಬರುತ್ತೆ, ಇದು ಅಂಟಾರ್ಟಿಕಾ. ಓಕೆ, ಇಲ್ಲಿ ಅಂಟಾರ್ಟಿಕಾ ಖಂಡ ಪ್ರಿಯ ಸ್ನೇಹಿತರೆ, ಭೌಗೋಳಿಕ ಸನ್ನಿವೇಶ. ಅಂಟಾರ್ಟಿಕಾ ಖಂಡವನ್ನು ಸುತ್ತಲೂ ಜಲ ರಾಶಿಯುಳ್ಳ ಆವರಿಸಿದೆ. ಈ ಜಲರಾಶಿಯನ್ನು ದಕ್ಷಿಣ ಸಾಗರವೆಂದು ಕರೀತಾರೆ.
ಸುತ್ತಲೂ ಜಲರಾಶಿ ಇದೆ. ಇದನ್ನೆಲ್ಲ ಈ ಖಂಡದ ಸುತ್ತ ಇರ್ತಕ್ಕಂಥ ಕರಾವಳಿ ಸುತ್ತ ಇರ್ತಕ್ಕಂಥ 60 ಡಿಗ್ರಿ ಅಕ್ಷಾಂಶ ಇದೆ ನೋಡಿ, 60 ಡಿಗ್ರಿ ಅಕ್ಷಾಂಶದ ನಡುವೆ ಇರ್ತಕ್ಕಂಥದ್ದೆಲ್ಲವನ್ನು ನಾವು ದಕ್ಷಿಣ ಸಾಗರ, ಇತ್ತೀಚೆಗೆ ಮಾಡಿದ ಸಾಗರ ಸದರನ್ ಓಷನ್ ಅಂತ ಕರಿತೀವಿ, ಅಂಟಾರ್ಟಿಕಾ ಸಾಗರ ಅಂತಾನೂ ಕರೀತಾರೆ. ಆದರೆ ಇದು ಪ್ರತ್ಯೇಕ ಜಲರಾಶಿ ಅಲ್ಲ. ಯಾಕಿದು ಪ್ರತ್ಯೇಕ ಜಲರಾಶಿ ಅಲ್ಲ? ಬದಲಾಗಿ ಹಿಂದೂ ಮಹಾಸಾಗರ, ಪೆಸಿಫಿಕ್ ಸಾಗರ ಮತ್ತು ಈ ಒಂದು ಅಟ್ಲಾಂಟಿಕ್ ಸಾಗರದ ಪ್ರದೇಶಗಳು ನೋಡಿ. ಇದು ದಕ್ಷಿಣ ಅಮೆರಿಕದ ದಕ್ಷಿಣ ಭಾಗ ಇದೆ ನೋಡಿ, ದಕ್ಷಿಣ ತುದಿ ಇದೆ, ಇದು ಅಂಟಾರ್ಟಿಕಾ ತುದಿ, ಇಲ್ಲಿ ಸೆಂಟರ್ ಗ್ಯಾಪ್ ಇದೆ, ಇಲ್ಲೇ ಏನ್ ಬರುತ್ತೆ, ಡ್ರೆಕ್ ಪಾಸ್ ಬರುತ್ತೆ. ಇದು ದಕ್ಷಿಣ ಅಮೆರಿಕ, ಆಫ್ರಿಕಾ, ಇದು ಯಾವ ಸಾಗರ? ಅಟ್ಲಾಂಟಿಕ್ ಸಾಗರ. ಈ ಕಡೆ ಆಫ್ರಿಕಾದ ಈ ಕಡೆ ಹಿಂದೂ ಮಹಾಸಾಗರ, ಆಸ್ಟ್ರೇಲಿಯಾ ಮತ್ತೆ ಈ ಕಡೆ ನೋಡಿ, ಈ ಕಡೆ ಹಿಂದೂ ಮಹಾಸಾಗರ, ಈ ಕಡೆ ಎಲ್ಲ ಇದು ಈ ಕಡೆ ನೋಡಿ, ದಕ್ಷಿಣ ಅಮೆರಿಕ, ಈ ಕಡೆ ಆಸ್ಟ್ರೇಲಿಯಾ, ಇಲ್ಲಿ ಪೆಸಿಫಿಕ್ ಸಾಗರ. ಪೆಸಿಫಿಕ್ ಸಾಗರ, ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರದ ಸ್ವಲ್ಪ ಭಾಗವನ್ನು ಒಳಗೊಂಡಿರ್ತಕ್ಕಂಥ 60 ಡಿಗ್ರಿ ಅಕ್ಷಾಂಶದ ನಡುವೆ ಇರುವ ಅಂಟಾರ್ಟಿಕಾದ ಕರಾವಳಿ ಭಾಗಕ್ಕೆ ನಾವು ದಕ್ಷಿಣ ಸಾಗರ ಅಂತ ಕರಿತೀವಿ. ಗೊತ್ತಿಲ್ಲ ಅದೇ. ಲ್ಯಾಟಿನ್ ಅಮೆರಿಕದ ದಕ್ಷಿಣ ತುತ್ತ ತುದಿ ಕೇಪ್ ಹಾರ್ನ್ ಇಲ್ಲಿ ಬರುತ್ತೆ. ಕೇಪ್ ಹಾರ್ನ್ ಅವನ್ನ ನೋಡಿದಲ್ಲ, ದಕ್ಷಿಣ ಅಮೆರಿಕದ ಕೇಪ್ ಹಾರ್ನ್ ಈ ಖಂಡ ಸಮೀಪಕ್ಕಿರುವ ಭೂಭಾಗವಾಗಿದೆ. ಅಂದ್ರೆ ಇಲ್ಲಿಂದ ಇಲ್ಲಿಗೆ 990 ಕಿಲೋಮೀಟರ್ ಅಂಟಾರ್ಟಿಕಾ ಪೆನಿನ್ಸುಲಾಕ್ಕೆ ಮತ್ತು ಇದರ 900 ಅಲ್ಲಿ ಬರ್ತಕ್ಕಂಥದ್ದೇ ಡ್ರೆಕ್ ಪಾಸ್. ಹೌದಾ? ಈ ಖಂಡ ಪೂರ್ವಕ್ಕೆ ಹಿಂದೂ ಮಹಾಸಾಗರ, ಪಶ್ಚಿಮಕ್ಕೆ ಪೆಸಿಫಿಕ್ ಮಹಾಸಾಗರ ಮತ್ತು ವಾಯುವ್ಯಕ್ಕೆ ಅಟ್ಲಾಂಟಿಕ್ ಸಾಗರ. ಪೂರ್ವಕ್ಕೆ ಹಿಂದೂ ಮಹಾಸಾಗರ, ಪಶ್ಚಿಮಕ್ಕೆ ಪೆಸಿಫಿಕ್ ಮಹಾಸಾಗರ, ವಾಯುವ್ಯಕ್ಕೆ ಅಟ್ಲಾಂಟಿಕ್ ಮಹಾಸಾಗರ ಒಳಗೊಂಡಿರ್ತಕ್ಕಂಥ ಒಂದು ಪ್ರಮುಖ ಖಂಡವಾಗಿದೆ. ವಾಯುವ್ಯಕ್ಕೆ ಅಟ್ಲಾಂಟಿಕ್ ಮಹಾಸಾಗರ, ಪೂರ್ವ ಪಶ್ಚಿಮ ವಾಯು, ಇದು ನಡೆದ ಸದರನ್ ಓಷನ್ ನೋಡಿ. ಓಕೆನಾ? ಎಸ್. ಮೇಲ್ಮೈ ಲಕ್ಷಣ ನೋಡಿ, ಮೇಲ್ಮೈ ಲಕ್ಷಣ ಅಂಟಾರ್ಟಿಕಾ ಖಂಡದ್ದು. ಅಂಟಾರ್ಟಿಕಾ ಖಂಡವನ್ನು 98% ಭಾಗ ಹಿಮಾವೃತದಿಂದಲೇ ಆವರಿಸಿಕೊಂಡಿದೆ ಸಂಪೂರ್ಣ. ಇದೆಲ್ಲ ಲ್ಯಾಂಡ್, ಇದು ಲ್ಯಾಂಡ್ ಮೇಲೆ ಹಿಮ ಇದೆ. ಸೂರ್ಯನ ಕಿರಣಗಳು ಬೀಳಲ್ಲ ಅಲ್ಲ, ಮತ್ತೆ ದಕ್ಷಿಣ ಧ್ರುವದಲ್ಲಿ ಒಟ್ಟ ಬೀಳಲ್ಲ. ಅಲ್ಲಿರ್ತಕ್ಕಂಥ ಎಲ್ಲ ನೀರೇನಾಗುತ್ತೆ, ಸಾಲಿಡ್ ಸ್ಟೇಜಿಗೆ ಬರುತ್ತೆ, ಇಲ್ಲಿ ಲಿಕ್ವಿಡ್ ಇರಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಸಂಪೂರ್ಣ ಎಲ್ಲ ಹಿಮಾವೃತದಿಂದ ಕೂಡಿದೆ. ಇದರ ಭೂಮಿ ಮೇಲ್ಮೈ ಲಕ್ಷಣ ಬಹುಭಾಗ ಮಂಜುಗಡ್ಡೆ ಹಾಳೆಯಿಂದ ಮುಚ್ಚಿ ಹೋಗಿದೆ. ಮೇಲೆಲ್ಲ ಇದು ಬೆಲ್ಲ ಮಂಜುಗಡ್ಡೆಯಿಂದಲೇ ಮುಚ್ಚಿ ಹೋಗಿದೆ. ಅದೇನೋ ನಮಗೆ ಕೆಳ ಭೂಭಾಗ ಕಾಣಲ್ಲ. ಎತ್ತರವಾದ ಪರ್ವತ ಶಿಖರ ಮತ್ತು ಪ್ರಸ್ಥಭೂಮಿಗಳು ಗೋಚರಿಸುತ್ತವೆ. ಮಂಜುಗಡ್ಡೆಯ ಪದರಗಳು ಸರಿಸುಮಾರು 2300 ಮೀಟರ್ಗಳಿಗಿಂತ ಹೆಚ್ಚು ಮಂದವಾಗಿವೆ. 2300 ಮೀಟರ್ಗಿಂತ ಹೆಚ್ಚು ಮಂದವಂತ ಆಳವನ್ನೊಳಗೊಂಡಿದೆ. ಮೇಲೆ ಆ ಪರದೆ ಅಷ್ಟು ದಪ್ಪವಾದ ಮಂಜಿನಿಂದ ಕೂಡಿದೆ. ಎಲ್ಲೆಡೆಯೂ ಶ್ವೇತವರ್ಣೆಯ, ಅದಕ್ಕೆ ಶ್ವೇತಖಂಡ. ಹೀಗಾಗಿ ಈ ಖಂಡವನ್ನು ಶ್ವೇತಖಂಡ ಎಂದು ಕರೆಯುತ್ತಾರೆ, ಯಾಕಂದ್ರೆ ಹಿಮದಿಂದ ಆವರಿಸಿರುವುದರಿಂದ. ಅದಕ್ಕೆ ಇದನ್ನು ಹಿಮ ಮರುಭೂಮಿ, ಪ್ರಪಂಚದ ಅತಿ ದೊಡ್ಡ ಶೀತ ಮರುಭೂಮಿನೂ ಸಹ ಹೌದು. ಅತ್ಯಂತ ಶೀತವಾಗಿರುವುದರಿಂದ ಇದನ್ನು ಶೀತಲ ಖಂಡ ಎಂದು ಕರೆಯುತ್ತಾರೆ. ಆ ಶೀತಲ ಖಂಡವಾದ ಇದರ ಮೇಲೆ ಹಿಮದಿಂದ ಆವರಿಸಿರುವುದರಿಂದ ಇದನ್ನು ಶ್ವೇತಖಂಡ ಎಂದು ಕರೆಯುತ್ತಾರೆ. ಹೀಗೆ ಅಂಟಾರ್ಟಿಕಾ ಖಂಡದಲ್ಲಿ ಪರ್ವತ, ಪ್ರಸ್ಥಭೂಮಿ, ಕಣಿವೆ, ಕಂದರಗಳಂತಹ ಭೂಸ್ವರೂಪಗಳಿವೆ. ನೋಡೋಣ. ಸಮುದ್ರ ಮಟ್ಟಕ್ಕೆ ಸರಾಸರಿ 2300 ಮೀಟರ್ ಎತ್ತರವುಳ್ಳ ಪ್ರದೇಶ ಇದು. ಸುತ್ತ ಸಮುದ್ರಕ್ಕಿಂತ 2300 ಮೀಟರ್ ಎತ್ತರವುಳ್ಳ ಪ್ರದೇಶವಾಗಿದೆ ಅಂಟಾರ್ಟಿಕಾವು. ಭೌಗೋಳಿಕ ಎತ್ತರವಾದ ಭೂಖಂಡವಾಗಿದೆ. ಟ್ರಾನ್ಸ್ ಅಂಟಾರ್ಟಿಕಾ ಇಲ್ಲಿದೆ ನೋಡಿ, ನಿಮಗೆ ಡಾರ್ಕ್ ಕಾಣ್ತಾ ಇದೆ, ಇದು ಎತ್ತರವಾದ ಪ್ರದೇಶ. ಟ್ರಾನ್ಸ್ ಅಂಟಾರ್ಟಿಕಾ ಇದು ಇಲ್ಲಿ ಡಾರ್ಕ್ ಕಾಣ್ತಾ ಇದೆ, ಇದು ಟ್ರಾನ್ಸ್ ಅಂಟಾರ್ಟಿಕಾ. ಈ ಟ್ರಾನ್ಸ್ ಎನ್ನುವಂತಹ ಒಂದು ಅಂಟಾರ್ಟಿಕಾ ಪರ್ವತ ಸರಣಿಯಾಗಿದೆ. ಇಲ್ಲೆಲ್ಲ ಎತ್ತರವಾದ ಪರ್ವತಗಳಿವೆ. ಈ ಟ್ರಾನ್ಸ್ ಅಂಟಾರ್ಟಿಕಾನೇ ಅಂಟಾರ್ಟಿಕಾದ ಭೌಗೋಳಿಕವಾಗಿ 2 ಭಾಗವಾಗಿ ಮಾಡುತ್ತೆ. ಮೇಲ್ಮೇಲೆ ಈ ಕಡೆ ಇದನ್ನ ಈಸ್ಟ್ ಅಂಟಾರ್ಟಿಕಾ, ಇದನ್ನ ವೆಸ್ಟ್ ಅಂಟಾರ್ಟಿಕಾ ಅಂತ ಕರೀತಾರೆ. ನೋಡಿ, ಭೌಗೋಳಿಕ ವಿಭಾಗಗಳಾಗಿ ವಿಭಾಗಿಸಲಾಗಿದೆ 2. ಇದೇ ಟ್ರಾನ್ಸ್ ಅಂಟಾರ್ಟಿಕಾನೇ. ಯಾವ ಅಂಟಾರ್ಟಿಕಾ? ಟ್ರಾನ್ಸ್ ಅಂಟಾರ್ಟಿಕಾನೇ. ಇದು ಈಸ್ಟ್ ಅಂಟಾರ್ಟಿಕಾ, ಇದು ವೆಸ್ಟ್ ಅಂಟಾರ್ಟಿಕಾ ಅಂತ 2 ಭಾಗಗಳಾಗಿ ವಿಭಾಗ ಮಾಡ್ತಾರೆ ಅಂಟಾರ್ಟಿಕಾ. ಇಲ್ಲಿ ನೋಡಿ, ಪೂರ್ವ ಅಂಟಾರ್ಟಿಕಾ, ಪಶ್ಚಿಮ ಇದು ಪಶ್ಚಿಮ, ಇದು ಪೂರ್ವ ಅಂಟಾರ್ಟಿಕಾ ಮಾಡೋದು ಟ್ರಾನ್ಸ್ ಅಂಟಾರ್ಟಿಕಾ. ದಿಸ್ ಇಸ್ ದ ಟ್ರಾನ್ಸ್ ಅಂಟಾರ್ಟಿಕಾ. ಇದು ಈಸ್ಟ್ ಅಂಟಾರ್ಟಿಕಾ, ವೆಸ್ಟ್ ಅಂಟಾರ್ಟಿಕಾ ಡಿವೈಡೆಡ್ ಯಾವ ಶ್ರೇಣಿ ಮಾಡ್ತಾ ಇದೆ? ಟ್ರಾನ್ಸ್ ಅಂಟಾರ್ಟಿಕಾ. ಪೂರ್ವ ಅಂಟಾರ್ಟಿಕಾ ಅಟ್ಲಾಂಟಿಕ್ ಮತ್ತು ಹಿಂದೂ ಮಹಾಸಾಗರದ ಕಡೆ ಮುಖವಾಗಿದೆ. ಅಟ್ಲಾಂಟಿಕ್, ಹಿಂದೂ ಮಹಾಸಾಗರದ ಕಡೆ. ಪೂರ್ವ ಅಂಟಾರ್ಟಿಕಾವನ್ನು ಒಳಗೊಂಡಿದೆ. ನೋಡಿ ಬೇಕಾದ್ರೆ, ಅಟ್ಲಾಂಟಿಕ್ ಮತ್ತು ಹಿಂದೂ ಮಹಾಸಾಗರದ ಕಡೆ ಮುಖವಾಗಿದೆ. ಇದೆಲ್ಲ ಪೂರ್ವ ಅಂಟಾರ್ಟಿಕಾ. ಈ ಕಡೆ ಟ್ರಾನ್ಸ್ ಅಂಟಾರ್ಟಿಕಾನೇ ಮಾಡುತ್ತೆ 2 ಭಾಗ. ಹೌದಾ? ಅವು ಈ ಖಂಡದ ಅರ್ಧಕ್ಕೂ ಹೆಚ್ಚು ಭಾಗವನ್ನು ಆವರಿಸಿದೆ. ಇದೇ ದೊಡ್ಡ ಭಾಗ, ಅರ್ಧಕ್ಕೂ ದೊಡ್ಡ ಭಾಗ ಇದೇ ಆವರಿಸಿದೆ. ಆದ್ದರಿಂದ ಇದನ್ನು ಗ್ರೇಟ್ ಅಂಟಾರ್ಟಿಕಾ ಅಂತ ಕರೀತಾರೆ. ಯಾವ ಅಂಟಾರ್ಟಿಕಾನ? ಪೂರ್ವ ಅಂಟಾರ್ಟಿಕಾನ. ಅದೇ ದೊಡ್ಡ ಭಾಗ. ಟ್ರಾನ್ಸ್ ಅಂಟಾರ್ಟಿಕಾದ ಪೂರ್ವ ಭಾಗದ ಒಟ್ಟು ಗ್ರೇಟ್ ಅಂಟಾರ್ಟಿಕಾ ದೊಡ್ಡ ಭಾಗ. ಅದು ಪರ್ವತ, ಕಣಿವೆ, ಹಿಮ, ನದಿಗಳಿಂದ ಈ ವಿಭಾಗ ಮಧ್ಯಭಾಗದಲ್ಲಿ ಪ್ರಸ್ಥಭೂಮಿಯಾಗಿದೆ. ಇಲ್ಲಿ ದಕ್ಷಿಣ ಧ್ರುವವು ನೆಲೆಯಾಗಿದೆ. ಇಲ್ಲಿ ನೋಡಿ, ದಕ್ಷಿಣ ಧ್ರುವ ಇದು ಇಲ್ಲೇ ಬರುತ್ತೆ. ದಕ್ಷಿಣ ಧ್ರುವ ಕಂಡು ಬರುತ್ತೆ ಇಲ್ಲಿ, ಭೂಮಿಯ ದಕ್ಷಿಣ ಬಿಂದು. ಈ ವಾಲಿಬಾಲ್ ಹಿಡಿದು ಕೈಯಾಗಿ ತಿರ್ಸ್ಬೇಕಾದ್ರೆ ಸೆಂಟರ್ ಕುಂತಿರುತ್ತೆ, ಅದೇ ದಕ್ಷಿಣ ಧ್ರುವ. ವಾಲಿಬಾಲ್ ಅದರಂಗಿದು ದಕ್ಷಿಣ ಧ್ರುವ. ಹೌದಾ? ಅಮುಂಡ್ಸನ್ ಪ್ಲೇಸ್, ಸೌತ್ ಪೋಲ್ ಸ್ಟೇಷನ್ ಅಂತ ಕರಿತೀವಿ. ಬರುತ್ತೆ ಮುಂದೆ ನೋಡೋಣ. ಪಶ್ಚಿಮ ಅಂಟಾರ್ಟಿಕಾ
ಈ ಟ್ರಾನ್ಸ್ ಅಂಟಾರ್ಟಿಕಾದ ಪೂರ್ವ ಅಂಟಾರ್ಟಿಕಾ, ಈ ಕಡೆ ಪಶ್ಚಿಮ ಅಂಟಾರ್ಟಿಕಾ. ಪಶ್ಚಿಮ ಅಂಟಾರ್ಟಿಕಾ ಪೆಸಿಫಿಕ್ ಸಾಗರದ ಕಡೆ ಆಗಿದೆ. ಇಲ್ಲಿ ಈ ಕಡೆ ಎಲ್ಲ ಪೆಸಿಫಿಕ್ ಸಾಗರದ ಕಡೆ ಆಗಿದೆ ಪಶ್ಚಿಮ ಅಂಟಾರ್ಟಿಕಾ. ಇದರ ಬಹಳಷ್ಟು ಭಾಗವು ಸಮುದ್ರ ಮಟ್ಟದಿಂದ ಕೆಳಗಿದೆ. ಆ ಕಡೆ ಎತ್ತರ ಇದೆ, ಇದು ಸಮುದ್ರ ಮಟ್ಟದಿಂದ ಕೆಳಗಿದೆ ಬಹಳಷ್ಟು ಭಾಗವು. ಈ ಭೌಗೋಳಿಕ ವಿಭಾಗದ ಅಂಟಾರ್ಟಿಕಾ ಟೀಕ್ ಪರ್ಯಾಯ ಭಾಗವು ಪರ್ವತಗಳಿಗಿಂತ ಕೂಡಿದ್ದು, ಇದನ್ನು ಎಸ್ ಆಕಾರದ ತುದಿಯನ್ನು ದಕ್ಷಿಣದ ಅಮೆರಿಕದ ಕಡೆಗೆ ಮೊನಚಾಗಿದೆ. ಇಲ್ಲಿ ನೋಡಿ, ಈಗ ಇದು ಎಸ್ ಆಕಾರ, ಅಂಟಾರ್ಟಿಕಾ ಪೆನಿನ್ಸುಲಾರ್ ಅಂತ ಬರುತ್ತೆ. ಇಲ್ಲಿ ಎಸ್ ಆಕಾರದಲ್ಲಿ ಇದೆ. ಇದು ದಕ್ಷಿಣ ಅಮೆರಿಕದ ತುದಿಗಿದೆ ಹತ್ರ. ಇಲ್ಲಿ ಡ್ರೆಕ್ ಜಲಸಂಧಿ ಬರುತ್ತೆ. ಫಾಲ್ಕ್ಲ್ಯಾಂಡ್ ಇದೆ ನೋಡಿ ಮೇಲೆ ದ್ವೀಪ, ಅರ್ಜೆಂಟೀನಾ ರಾಷ್ಟ್ರ ಬರುತ್ತಿಲ್ಲ, ಅದು ಅಂಟಾರ್ಟಿಕಾ ಪೆನಿನ್ಸುಲಾರ್ ಎಸ್ ಆಕಾರದಲ್ಲಿದೆ, ದಕ್ಷಿಣ ಅಮೆರಿಕದ ಕಡೆ ಮೊನಚಾಗಿದೆ. ಇದರ ಸಮೀಪದಲ್ಲಿ ಹಲವು ದ್ವೀಪಗಳಿವೆ, ಜೊತೆಗೆ ಪರ್ವತ ಶಿಖರ ಮತ್ತು ಜ್ವಾಲಾಮುಖಿಗಳಿಂದ ಕೂಡಿರ್ತಕ್ಕಂಥ ಪ್ರದೇಶವಿದೆ. ಯಾಕಂದ್ರೆ ರಿಂಗ್ಸ್ ಆಫ್ ಫೈರ್ ಝೋನ್ ಬರುತ್ತಲ್ಲ ಇಲ್ಲಿ ಪೆಸಿಫಿಕ್ ಸಾಗರದ್ದು, ಹಾಗಾಗಿ ಅಲ್ಲಿ ಜ್ವಾಲಾಮುಖಿಯಿಂದ ಕೂಡಿರ್ತಕ್ಕಂಥ ಪರ್ವತಗಳು, ಶಿಖರಗಳು ಕಂಡು ಬರ್ತವೆ. ಎಲ್ಸ್ವರ್ತ್ ಪರ್ವತ ಸರಣಿಯಲ್ಲಿರುವ ವಿನ್ಸನ್ ಮ್ಯಾಸಿಫ್ ಇಲ್ಲಿ ಬರುತ್ತೆ. ವಿನ್ಸನ್ ಮ್ಯಾಸಿಫ್ ಅಂತ, ಅದು ಎತ್ತರವಾದ ಶಿಖರ ದಕ್ಷಿಣ ಅಮೆರಿಕದ್ದು. ಅಂಟಾರ್ಟಿಕಾ ಖಂಡದಲ್ಲಿ ಅತಿ ಎತ್ತರದ ಶಿಖರವಾಗಿದೆ. ರಾಸ್ ದ್ವೀಪದಲ್ಲಿರುವ ಮೌಂಟ್ ಎರಿಬಸ್ ಎಂಬುದು ಇಲ್ಲಿ ಬರುತ್ತೆ. ಇಲ್ಲಿ ಮೌಂಟ್ ಎರಿಬಸ್ ಎನ್ನುವಂತ ಒಂದು ಜ್ವಾಲಾಮುಖಿ ಬರುತ್ತೆ, ನೋಡೋಣೆಲ್ಲ ಗೊತ್ತಿರಲಿ. ಮೌಂಟ್ ಎರಿಬಸ್ ಎಂಬುದು ಅಂಟಾರ್ಟಿಕಾ ಖಂಡದ ಅತಿ ಪ್ರಮುಖ ಜಾಗೃತ ಜ್ವಾಲಾಮುಖಿ ಆಗಿದೆ. ಪ್ರಿನ್ಸ್ ಚಾರ್ಲ್ಸ್ ಎಂಬುದು ಮತ್ತೊಂದು ಪರ್ವತವಿದೆ. ನೋಡೋಣ ಎಲ್ಲ ಈಗ ಬರ್ತಾವಿಲ್ಲಿ ನೋಡಿ. ಈಗ ಇಲ್ಲಿ ನಿಮಗೆ ನೋಡಿ, ಸಮುದ್ರ ಪ್ರದೇಶಗಳು, ಬೃಹತ್ ನಿರ್ಗಲುಗಳು ಮತ್ತು ಅದರ ವಿಶೇಷತೆ ನೋಡಿದಾಗ ಅಂಟಾರ್ಟಿಕಾದಲ್ಲಿ ಸಮುದ್ರಗಳು ನೋಡಿ. ಅಂಟಾರ್ಟಿಕಾದ ಸುತ್ತ ಇರ್ತಕ್ಕಂಥದ್ದು ಸದರ್ನ್ ಓಷನ್ 3 ಸಾಗರಗಳಿಂದ ಕೂಡಿದೆ. ಒಂದು ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ, ಈ ಕಡೆ ಪೆಸಿಫಿಕ್ ಸಾಗರ. ನಾವು ನೋಡಿದ್ವಿ ಪೂರ್ವ ಅಟ್ಲಾಂಟಿಕಾ ಅಂತ ಬಂದಾಗ, ಪೂರ್ವ ಅಂಟಾರ್ಟಿಕಾ ಅಂತ ಬಂದಾಗ ಅಟ್ಲಾಂಟಿಕ್ ಸಾಗರ, ಹಿಂದೂ ಮಹಾಸಾಗರ ಕೂಡಿದೆ. ಪಶ್ಚಿಮ ಅಂತ ಬಂದಾಗ ಇದು ಪೆಸಿಫಿಕ್ ಸಾಗರದಿಂದ ಕೂಡಿದೆ. ಹೌದಾ? ಇಲ್ಲಿ ಆ ಒಂದು ನಡುವಿರುವ 60 ಡಿಗ್ರಿ ಅಕ್ಷಾಂಶ ನಡುವಿರ್ತಕ್ಕಂಥ ನಾವೇನು ಕರಿತೀವಿ, ದಕ್ಷಿಣ ಸಾಗರ ಅಂತ ಕರಿತೀವಿ. ಆ ದಕ್ಷಿಣ ಸಾಗರದಲ್ಲಿರ್ತಕ್ಕಂಥ ಪ್ರಮುಖ ಸಮುದ್ರಗಳು ನೋಡಿ, ಲೆಜರಸ್ ಸಿ, ಕಾಸ್ಮೊನೆಟ್ ಸಿ, ಆಮೇಲೆ ಕೋಪರೇಷನ್ ಸಿ, ಡೇವಿಸ್ ಸಿ, ಮೌಸನ್ ಸಿ, ಡೆಮ್ಯಾಂಟೋ ಡಿ ಊರ್ವೆಲ್ ಅಂದ್ರೆ ಡೆಮ್ಯಾಂಟೋ ಡಿ ಊರ್ವೆಲ್ ಸಿ, ಸಮೋಸಿ, ರಾಸ್ ಸಿ, ಅಮುಂಡ್ಸನ್ ಸಿ, ಬೆಲ್ಲಿಂಗ್ಶೌಸನ್ ಸಿ. ನೋಡಿ, ದಕ್ಷಿಣ ಅಮೆರಿಕ ವಿಭಾಗದಲ್ಲಿ ಸ್ಕಾಟಿಯಾ ಸಿ ಬರುತ್ತೆ ನೋಡಿ. ಇಲ್ಲಿ ಫಾಕ್ಲ್ಯಾಂಡ್ ಭಾಗದಲ್ಲಿ ಇಲ್ಲೆಲ್ಲ ಸ್ಕಾಟಿಯಾ ಸಿ ಬರುತ್ತೆ. ಹೌದಾ? ಆಮೇಲೆ ವೆಡಲ್ ಸಿ, ಲೆಜರೋ ಸಿ, ಕಾಸ್ಮೊನೆಟ್ ಸಿ, ಕೋಪರೇಷನ್ ಸಿ, ಡೇವಿಡ್ ಸಿ, ಮೌಸನ್ ಸಿ, ಡೊಮ್ಯಾಂಟೋ ಡಿ ಊರ್ವೆಲ್ಲೆ ಸಿ, ನಂತರ ಸಮೋಸಿ, ರಾಸಿ, ಅಮುಂಡ್ಸನ್ ಸಿ, ಇಲ್ಲಿ ಅಮುಂಡ್ಸನ್ ಸಿ, ಬೆಲ್ಲಿಂಗ್ಶೌಸನ್ ಸಿ, ವೆಡಲ್ ಸಿ, ಸ್ಕಾಟಿಯಾ ಸಿ. ಗೊತ್ತಿರಲಿ ಸುತ್ತ ಇರ್ತಕ್ಕಂಥ ಸಮುದ್ರಗಳು. ಭೂಭಾಗ ಲ್ಯಾಂಡ್ ಮಾರ್ಕ್ಸ್ ಅಂತ ಬಂದಾಗ ಈಸ್ಟ್ ಅಂಟಾರ್ಟಿಕಾ, ವೆಸ್ಟ್ ಅಂಟಾರ್ಟಿಕಾ ಅಂತ ಮಾಡೋದೇ ಟ್ರಾನ್ಸ್ ಅಂಟಾರ್ಟಿಕಾ. ಇದೇ ಅತಿ ಉದ್ದವಾದ ಶ್ರೇಣಿ ದಕ್ಷಿಣ ಅಮೆರಿಕ. ಈಸ್ಟ್ ಅಂಟಾರ್ಟಿಕಾದಲ್ಲಿ ಕ್ವೀನ್ಸ್ ಮೌಂಟ್ಲ್ಯಾಂಡ್ ಇದೆ. ಇಲ್ಲಿ ಬರ್ತಾವ ನಮ್ಮ ಭಾರತದ ಪ್ರಮುಖ ಸಂಶೋಧನಾ ಕೇಂದ್ರ ದಕ್ಷಿಣ ಗಂಗೋತ್ರಿ ಮೈತ್ರಿ, ಇಲ್ಲೇ ಬರ್ತಾವೆ ಕ್ವೀನ್ಸ್ ಮೌಂಟ್ಲ್ಯಾಂಡ್ ಇದೆ. ಮ್ಯಾಕ್ ರೊಬ್ಯಾಸ್ಟನ್ ಎನ್ನುವಂತ ಲ್ಯಾಂಡ್ ಇದೆ. ಪ್ರಿನ್ಸ್ ಎಲಿಜಬೆತ್ ಲ್ಯಾಂಡ್ ಇದೆ. ಕ್ವೀನ್ಸ್ ಮ್ಯಾರಿ ಲ್ಯಾಂಡ್ ಇದೆ. ವಿಲ್ಕೆಸ್ ಲ್ಯಾಂಡ್ ಇದೆ. ವಿಕ್ಟೋರಿಯಾ ಲ್ಯಾಂಡ್. ಈ ಮಕ್ಕಳು ಎಲ್ಲೋದು ಇರ್ತಾರೆ ಬ್ರಿಟಿಷರು. ವಿಕ್ಟೋರಿಯಾ ಲ್ಯಾಂಡ್ ಇದಿಷ್ಟು ಪೂರ್ವ ಅಂಟಾರ್ಟಿಕಾದಲ್ಲಿ. ಪಶ್ಚಿಮ ಅಂಟಾರ್ಟಿಕಾದಲ್ಲಿ ಮ್ಯಾರಿಬೀರ್ಡ್ ಲ್ಯಾಂಡ್, ಎಲ್ಸ್ವರ್ತ್ ಲ್ಯಾಂಡ್, ಕೋಸ್ಟ್ ಲ್ಯಾಂಡ್ ಅಂತ ಬರುತ್ತವೆ. ಆಮೇಲೆ ಅಂಟಾರ್ಟಿಕಾ ಪೆನಿನ್ಸುಲಾರ್ ಇದೆ ಎಸ್ ಆಕಾರದಲ್ಲಿ, ದಕ್ಷಿಣ ಅಮೆರಿಕದ ಹೋಗಿರ್ತಕ್ಕಂಥ ಇದು ಅಂಟಾರ್ಟಿಕಾ ಪೆನಿನ್ಸುಲಾರ್. ಹೌದಾ? ಎಸ್. ಇಲ್ಲಿ ನೋಡಿ, ಇಲ್ಲಿ ಅಂಟಾರ್ಟಿಕಾ ಕೇಂದ್ರ ಬಿಂದುವಿಗೆ ನಾವು ಸೌತ್ ಪೋಲ್ ಅಂತ ಕರಿತೀವಿ. ಇಲ್ಲಿ ಹೌದಾ, ಸೌತ್ ಪೋಲ್ ಅಂತ ಕರಿತೀವಿ. ನೋಡಿ ಒಂದೊಂದು ನೋಡಿ, ಇಲ್ಲಿ ನೋಡಿ, ಈಗ 0 ಡಿಗ್ರಿ ಇದೆ, ಕೆಳಗಡೆ 180 ಡಿಗ್ರಿ. ಭೂಮಿಯ 0 ಡಿಗ್ರಿ ಗ್ರೀನ್ವಿಚ್ ರೇಖೆ ಅಂಟಾರ್ಟಿಕಾದಲ್ಲಿ ಹೋಗಿ ಹೀಗೆ ಆಫ್ರಿಕಾದಲ್ಲಿ ಹೋಗುತ್ತೆ ನೋಡಿ. ಇದು ಇಲ್ಲಿ ಹೋಗುತ್ತೆ ನೋಡಿ, ಇಲ್ಲಿ ಹಿಂಗೆ 0 ಡಿಗ್ರಿ ಹಿಂಗೆ ಹೋಗಿ ಆಫ್ರಿಕಾದಲ್ಲಿ ಹೋಗುತ್ತೆ. ಇಲ್ಲಿ ಆಫ್ರಿಕಾ ಇದೆ, ಈ ಕಡೆ ಹಿಂಗ್ ಮೇಲೆ ಆಫ್ರಿಕಾ ಮೇಲೆ ಹೋಗುತ್ತೆ ನೋಡಿ. ಗಾನಾ, ಇದು ಬಂದ್ಬಿಟ್ಟು ಯಾವ್ದು, ಬುರ್ಕಿನಾ ಫಾಸೋ, ಮೇಲೆ ಮಾಲಿ, ಅಲ್ಜೀರಿಯಾ, ಮೇಲೆ ಹಂಗೆ ಸ್ಪೇನ್, ಫ್ರಾನ್ಸ್, ಬ್ರಿಟನ್ಗೆ ಹೋಗುತ್ತೆ ನೋಡಿ. ಹಿಂಗೆ ಕೆಳಗಡೆ 180 ಡಿಗ್ರಿ ಪೆಸಿಫಿಕ್ ಸಾಗರದಲ್ಲಿ ಹೋಗುತ್ತೆ. ಇಲ್ಲಿದೆ ನೋಡಿ, ನ್ಯೂಜಿಲೆಂಡ್ ಪಶ್ಚಿಮಕ್ಕೆ ಹೋಗ್ತಾ ಇದೆ ನೋಡಿ. ಪೆಸಿಫಿಕ್ ಸಾಗರದಲ್ಲಿ ಹೋಗುತ್ತೆ ತಾನೆ. 180 ಡಿಗ್ರಿ 0 ಡಿಗ್ರಿ ಇದೆ ಅಲ್ಲ, 180 ಡಿಗ್ರಿನೇ ಹಿಂದೆ ಬಂದು 0 ಡಿಗ್ರಿ ಗ್ರೀನ್ವಿಚ್ ರೇಖೆ ಆಗುತ್ತೆ. ಹೌದಲ್ವಾ? ಎಸ್. ಒಂದ್ ನಿಮಿಷ. ಎಸ್, ಇಲ್ಲಿ ನೋಡಿ, ಅತಿ ಉದ್ದವಾದ ಪರ್ವತ ಶ್ರೇಣಿ ಟ್ರಾನ್ಸ್ ಅಂಟಾರ್ಟಿಕಾ ಇಲ್ಲಿದೆ ನೋಡಿ. ಇದೆ ಅತಿ ಉದ್ದವಾದ ಪರ್ವತ ಶ್ರೇಣಿ ಅಂಟಾರ್ಟಿಕಾದಲ್ಲಿ. ಈಸ್ಟ್ ಅಂಟಾರ್ಟಿಕಾ, ವೆಸ್ಟ್ ಅಂಟಾರ್ಟಿಕಾ ಮಾಡಿದ್ರೆ ಟ್ರಾನ್ಸ್ ಅಂಟಾರ್ಟಿಕಾ. ಜೀವಂತ ಜ್ವಾಲಾಮುಖಿ ಮೌಂಟ್ ಎರಿಬಸ್ ಇಲ್ಲಿ ಬರುತ್ತೆ. ಮೌಂಟ್ ಎರಿಬಸ್ ಜೀವಂತ ಜ್ವಾಲಾಮುಖಿ, ಇದು ಮೌಂಟ್ ಎರಿಬಸ್.
ಎತ್ತರವಾದ ಶಿಖರ ವಿನ್ಸನ್ ಮ್ಯಾಸಿವ್ ಇಲ್ಲಿದೆ ನೋಡಿ, ಎಲ್ಸ್ವರ್ತ್ ಲ್ಯಾಂಡ್ ಅಲ್ಲಿ ಬರುತ್ತೆ ವಿನ್ಸನ್ ಮ್ಯಾಸಿವ್. ಇದು ಎತ್ತರವಾದ ಶಿಖರ ಅಂಟಾರ್ಟಿಕಾದಲ್ಲಿ. ಬೃಹತ್ ನಿರ್ಗಲ್ಲು ರಾಸ್ ಮತ್ತು ರೊನ್ನೆ ಐಸ್ ಶೆಲ್ಫ್ ಇಲ್ಲ ನೋಡಿ, ಈಗ ರಾಸ್ ಐಸ್ ಶೆಲ್ಫ್ ಬೃಹತ್ ನಿರ್ಗಲ್ಲು, ಇದು ದೊಡ್ಡ ನಿರ್ಗಲ್ಲು. ಬಟ್ ಏನ್ ಮಾಡ್ತಿದ್ಯಾ, ಈಗ ಕರಗ್ತಾ ಇದೆ. ಯಾಕೆ, ಜಾಗತಿಕ ತಾಪಮಾನ ಹೆಚ್ಚಾಗ್ತಾ ಇದೆ, ಅಂಟಾರ್ಟಿಕಾದಲ್ಲಿ ಐಸ್ ಮೆಲ್ಟ್ ಆಗ್ತಾ ಇದೆ. ರಾಸ್ ಐಸ್ ಶೆಲ್ಫ್, ರೊನ್ನೆ ಐಸ್ ಶೆಲ್ಫ್, ದಿಸ್ ಇಸ್ ದ 2 ಆರ್ ಬಿಗ್ಗೆಸ್ಟ್ ಐಸ್ ಶೆಲ್ಫ್, ದೊಡ್ಡ ನಿರ್ಗಲ್ಲುಗಳು ಇಲ್ಲಿಂದ ಇದಾವೆ. ಬ್ರಂಟ್ ಐಸ್ ಶೆಲ್ಫ್ ಅಂತಿದೆ, ಇಲ್ಲಿ ಫೆಂಬುಲೆಸನ್ ಐಸ್ ಶೆಲ್ಫ್ ಅಂತಿದೆ, ಅಮೇರಿ ಐಸ್ ಶೆಲ್ಫ್ ಅಂತಿದೆ ನೋಡಿ ಈಗ, ಆಮೇಲೆ ಶೆಕ್ಲೆಟ್ ಐಸ್ ಶೆಲ್ಫ್ ಅಂತಿದೆ. ಈ ರೀತಿ ಕೆಲವೊಂದು ಐಸ್ ಶೆಲ್ಫ್ ಗಳಿದಾವೆ, ಸುತ್ತ ಐಸ್ ಶೆಲ್ಫ್ ಗಳಿದಾವೆ. ಇದು ಬೃಹತ್ ರಾಸ್ ಐಸ್ ಶೆಲ್ಫ್ ಅಂಡ್ ರೊನ್ನೆ ಐಸ್ ಶೆಲ್ಫ್. ಅತಿ ಉದ್ದವಾದ ನದಿ ಒನಿಕ್ಸ್ ಇಲ್ಲಿ ಹರಿಯುತ್ತೆ, ವಿಕ್ಟೋರಿಯಾ ಲ್ಯಾಂಡ್ ಅಲ್ಲಿ ಹರಿಯುತ್ತೆ. ಒನಿಕ್ಸ್ ನದಿ ಹರಿಯುತ್ತೆ ಇಲ್ಲಿ, ವಿಕ್ಟೋರಿಯಾ ಲ್ಯಾಂಡ್ ಅಲ್ಲಿ ಹರಿಯುವ ಒನಿಕ್ಸ್ ನದಿ ಅತಿ ಉದ್ದವಾದ ನದಿ ಅಂಟಾರ್ಟಿಕಾದಲ್ಲಿ. ಅತಿ ದೊಡ್ಡ ಹಿಮ ನದಿ ಲ್ಯಾಂಬರ್ಟ್ ಇಲ್ಲಿ ಬರುತ್ತೆ. ಲ್ಯಾಂಬರ್ಟ್ ಇಲ್ಲಿ ಅಮೇರಿ ಶೆಲ್ಫ್ ಹೋಗುತ್ತೆ. ಲ್ಯಾಂಬರ್ಟ್ ಪ್ರಪಂಚದ ಅತಿ ದೊಡ್ಡ ಹಿಮ ನದಿ. ಭಾರತದ ಹೆಂಗ ಸಿಯಾಚಿನ್, ಇದು ಪ್ರಪಂಚದ ಲ್ಯಾಂಬರ್ಟ್. ಓಕೆ, ಇಲ್ಲಿ ನೋಡಿ ಇನ್ನೂ ಇದೆ. ದಕ್ಷಿಣ ಅಮೆರಿಕದ ದಕ್ಷಿಣ ತುದಿ ಮತ್ತು ಅಂಟಾರ್ಟಿಕಾದ ಪೆನಿನ್ಸುಲಾರ್ ನಡುವೆ ಇರುವ ಜಲಸಂಧಿ ಡ್ರೆಕ್ ಪಾಸ್ ಇಲ್ಲಿ ಬರುತ್ತೆ. ಡ್ರೆಕ್ ಪಾಸ್ ಇದು ದಕ್ಷಿಣ, ಇದು ಅಂಟಾರ್ಟಿಕಾ ಪೆನಿನ್ಸುಲಾರ್, ಇದು ದಕ್ಷಿಣ ಅಮೆರಿಕದ ನಡುವೆ ಇರತಕ್ಕಂಥದ್ದು ಡ್ರೆಕ್ ಪಾಸ್. ಕೇಪ್ ಹಾರ್ನ್ ನೋಡಿದ್ವಲ್ಲ ಓಲೆ, ಕೇಪ್ ಹಾರ್ನ್ ದಕ್ಷಿಣ ತುದಿ. ಕೇಪ್ ಟೌನ್ ಬಂದ್ಬಿಟ್ಟು ಸೌತ್ ಆಫ್ರಿಕಾ ದಕ್ಷಿಣ ತುದಿ, ಕೇಪ್ ಹಾರ್ನ್ ದಕ್ಷಿಣ ಅಮೆರಿಕದ ದಕ್ಷಿಣ ತುದಿ. ಅದ ಡ್ರೆಕ್ ಪಾಸ್, ಅಲ್ಲೇ ಮ್ಯಾಗಲನ್ ಜಲಸಂಧಿ ಬರ್ತಂತ ಹೇಳಿದ್ನಲ್ಲ. ಅಂಟಾರ್ಟಿಕಾ ಖಂಡದ ಅತಿ ಶೀತ ಭರಿತ ಪ್ರದೇಶ ಇಲ್ಲಿದೆ ನೋಡಿ, ಓಸ್ಟಾಕ್ ಎನ್ನುವಂತ ಲೇಕ್. ಓಸ್ಟಾಕ್ ಲೇಕ್ ರಷ್ಯಾದ ರಿಸರ್ಚ್ ಪ್ಲೇಸ್ ಇದೆ ಇಲ್ಲಿ, ಸೋವಿಯತ್ ರಷ್ಯಾದ ಓಸ್ಟಾಕ್ ಲೇಕ್. -89°C, ಪ್ರಪಂಚದಲ್ಲಿ ಅತಿ ಶೀತ ಭರಿತ ಪ್ರದೇಶ. ದಕ್ಷಿಣ ಧ್ರುವ ಅಮುಂಡಸನ್ ಸೌತ್ ಪೋಲ್ ಸ್ಟೇಷನ್ ಇದೆ ನೋಡಿ, ಇಲ್ಲಿ US ಏನಿದೆ ಸಂಶೋಧನಾ ಕೇಂದ್ರ ಇದೆ, ರಿಸರ್ಚ್ ಪ್ಲೇಸ್. ಇಲ್ಲಿ ಓಸ್ಟಾಕ್ದಲ್ಲಿ ರಷ್ಯಾದಿದೆ, ಇಲ್ಲಿ ಸೌತ್ ಪೋಲ್ ನಲ್ಲಿ ಇಲ್ಲಿ US ರಿಸರ್ಚ್ ಪ್ಲೇಸ್ ಇದೆ. ಅಮುಂಡಸನ್ ಸ್ಕಾಟ್ ಸೌತ್ ಪೋಲ್ ಸ್ಟೇಷನ್ ಅಂತ ಕರೀತಾರೆ, ಇಲ್ಲಿ ಬರುತ್ತೆ. ಅತಿ ದೊಡ್ಡ ದ್ವೀಪ ಅಂತ ಬಂದಾಗ ಅಲೆಕ್ಸಾಂಡರ್ ಇಲ್ಲಿ ಬರುತ್ತೆ. ಅತಿ ದೊಡ್ಡ ದ್ವೀಪ ಅಲೆಕ್ಸಾಂಡರ್ ಐಸ್ಲ್ಯಾಂಡ್ ಅಂತ ಬರುತ್ತೆ, ಅತಿ ದೊಡ್ಡ ದ್ವೀಪ ಬರುತ್ತೆ. ಹೌದಾ, ಅಂಟಾರ್ಟಿಕಾದಲ್ಲಿ ಈ ರೀತಿ. ಅಂಟಾರ್ಟಿಕಾದಲ್ಲಿ ಬರ್ತಕ್ಕಂಥ ಪ್ರಮುಖ ಪ್ರಾಣಿ ಮತ್ತು ಪಕ್ಷಿಗಳೊಡನೆ ಇಲ್ಲಿ ಸಸ್ಯ ಸಂಪತ್ತು. ಈ ಮೊದಲು ತಿಳಿಸಿದಂತೆ ಅಂಟಾರ್ಟಿಕಾ ಖಂಡವು ಹಿಮಾವೃತವಾಗಿದ್ದು ಪ್ರತಿಕೂಲವಾದ ಶೀತ ಹವಾಮಾನದಿಂದ ಕೂಡಿದೆ. ಯಾಕಂದ್ರೆ ಸೂರ್ಯಕಿರಣಗಳು ಬೀಳದೇ ಇರುವ ಪ್ರದೇಶ, ಸಂಪೂರ್ಣ ದಕ್ಷಿಣ ಧ್ರುವದ 60° ಅಕ್ಷಾಂಶದ ನಡುವೆ ಇರತಕ್ಕಂತ ಒಂದು ಪ್ರದೇಶವಾಗಿದ್ದು, ವರ್ಷದಲ್ಲಿ 6 ತಿಂಗಳ ಕಾಲ ಕತ್ತಲಿರುತ್ತೆ, 6 ತಿಂಗಳ ಕಾಲ ಬೆಳಕಿರುತ್ತೆ. ಸೂರ್ಯ ಉತ್ತರಾರ್ಧಗೋಳದಲ್ಲಿ ಬಂದಾಗ ಕೆಳಗಡೆ 6 ತಿಂಗಳ ಕತ್ತಲಿರುತ್ತೆ, ಸೂರ್ಯ ದಕ್ಷಿಣಾರ್ಧಗೋಳ ಬಂದಾಗ 6 ತಿಂಗಳ ಬೆಳಕಿರುತ್ತೆ. ಈ ಪ್ರದೇಶದಲ್ಲಿ ಇಲ್ಲಿ ಜೀವಿಗಳು ಪೋಷಣೆ ಕಷ್ಟ. ಮತ್ತೆ ಮತ್ತೆ ಶೀತ ಪ್ರದೇಶದಲ್ಲಿ ಜೀವಿಗಳ ಪೋಷಣೆ ಕಷ್ಟ. ಪಾಚಿ, ಶಿಲಾವಲ್ಕ, ಆವಾಸೆ ಇಲ್ಲಿ ಪ್ರಮುಖ ಸಸ್ಯಗಳು ಬರ್ತವೆ. ಪಾಚಿಗಳು, ಶಿಲಾವಲ್, ದೊಡ್ಡ ದೊಡ್ಡ ಮರಗಳ ಬೆಳೆಗೆ ಸಾಧ್ಯ ಇಲ್ಲ ಇಲ್ಲಿ, ಸೂರ್ಯಕಿರಣಗಳೇ ಬೆಳಂಗಿಲ್ಲ, ಆಮೇಲೆ ನೀರೇ ಇಲ್ಲ, ಆಮೇಲೆ ಬರೀ ಹಿಮದಿಂದ ಕೂಡಿದೆ. ಅಂದ್ರೆ ಅದೊಂದು ಮರುಭೂಮಿ, ಶೀತ ಮರುಭೂಮಿ. ಅದಕ್ಕೆ ಶಿಲಾವಲ್ಕಗಳು, ಆವಾಸ ಸಸ್ಯಗಳು, ಪಾಚಿಗಳು, ಆಮೇಲೆ ಲಿಚನ್ ಮತ್ತು ಮೋಸ ಎನ್ನುವ ಸಸ್ಯಗಳು ಕಂಡು ಬರ್ತವೆ. ಲಿಚನ್, ಮೋಸ ಸಸ್ಯಗಳು ತೆರೆದ ಭಾಗದಲ್ಲಿ ನೋಡಿ, ಭಾಗದಲ್ಲಿರುವ ಬಂಡೆಗಳ ಮೇಲೆ ಕಂಡು ಬರ್ತವೆ. ಅಲ್ಲಲ್ಲಿ ಬಂಡೆಗಳ ಮೇಲೆ ಹಸಿರಿರುತ್ತೆ. ಈಗ ಅಷ್ಟೇ ದೊಡ್ಡ ದೊಡ್ಡ ಮರಗಳ ಸಸ್ಯಗಳು ಕಂಡು ಬರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಮತ್ತೆ ವಾಯುಗುಣನೇ ಇಲ್ಲಲ್ಲ, ಸರಿಯಾದ ಸೂರ್ಯಕಿರಣ ಇಲ್ಲ, ಮಳೆ ಇಲ್ಲ, ಮತ್ತೆ ಈ ರೀತಿ ಇರುತ್ತೆ ಶೀತ ಮರುಭೂಮಿ. ಇಲ್ಲಿ ಪ್ರತಿಕೂಲ ವಾಯುಗುಣವನ್ನು ನಿಭಾಯಿಸಬಲ್ಲ ಕೆಲವು ಪ್ರಾಣಿಗಳು ಜೀವಿಸುತ್ತವೆ. ಪ್ರತಿಕೂಲ ವಾಯುಗುಣ ನಿಭಾಯಿಸಬಲ್ಲ ಎಲ್ಲಾ ಜೀವಿಗಳು ಬದುಕಲು ಸಾಧ್ಯ ಇಲ್ಲ. ಅದನ್ನು ಪ್ರತಿಕೂಲವಾಗಿ ನಿಭಾಯಿಸಬಲ್ಲ ಜೀವಿಗಳು ಅಷ್ಟೇ, ಅಲ್ಲಿ ಹೊಂದಾಣಿಕೆ ಇರುವ ಜೀವಿಗಳು ಮಾತ್ರ ಬದುಕಬಡಲು ಸಾಧ್ಯ ಇಲ್ಲ. ಆದರೆ ಸುತ್ತಲೂ ಜಲಭಾಗದಲ್ಲಿರುವ ವಿವಿಧ ಪ್ರಾಣಿಗಳನ್ನು ಸಹ ಕಾಣಬಹುದು. ಯಾಕಂದ್ರೆ ಸುತ್ತ ನೀರಿದೆಯಲ್ಲ, ಅಂಟಾರ್ಟಿಕಾ ಸುತ್ತ ದಕ್ಷಿಣ ಸಾಗರ, ಅಲ್ಲಿ ನಾವು ಜೀವಿಗಳನ್ನು ನೋಡಬಹುದು. ಪೆಂಗ್ವಿನ್, ತಿಮಿಂಗ್ಲು, ಸೀಲ್, ಕ್ರೀಲ್ ಮೀನು ಮತ್ತು ಈ ಮೀನು ಬಗೆಯ ಕಾಣಬರ್ತವೆ. ವಿವಿಧ ಬಗೆಯ ಪಕ್ಷಿಗಳು, ಸಿಗಡೆ ಮೀನುಗಳು, ಇಂಚಾಪುಗಳು ಹೋಲುವ ಕ್ರೀಲ್ ಸಂಖ್ಯೆ ಅಪಾರ. ಇಲ್ಲಿ ನೋಡಿ, ಅವುಗಳ ಗುಂಪಾಗಿ ಈಜುತ್ತಾ ಬದುಕುತ್ತವೆ. ಇಂತಹ ಸೂಕ್ಷ್ಮ ಜೀವಿಗಳ ಸಮುದ್ರದಲ್ಲಿ ದೊಡ್ಡ ಪ್ರಾಣಿಗಳು ಮತ್ತು ಮೀನುಗಳಿಗೆ ಮುಖ್ಯ ಆಹಾರವಾಗಿರುತ್ತೆ. ನೋಡಿ, ಅಸಂಖ್ಯಾತ ಪೆಂಗ್ವಿನ್ಗಳು ವಾಸಿಸುತ್ತವೆ. ಅದರಲ್ಲಿ ವೆರಿ ಫೇಮಸ್ ಅಡಿಲೇಡ್ ಅಂಡ್ ಎಂಪ್ಯಾರಿಯರ್. ಇಲ್ಲಿ ನೋಡಿ, ಇದು ಅಡಿಲೇಡ್ ಪೆಂಗ್ವಿನ್, ಎಂಪ್ಯಾರಿಯರ್ ಪೆಂಗ್ವಿನ್ ಇಲ್ಲಿ ಬರುತ್ತೆ. ಎಂಪ್ಯಾರಿಯರ್ ಪೆಂಗ್ವಿನ್, ಇದು ಎಂಪ್ಯಾರಿಯರ್ ಪೆಂಗ್ವಿನ್ ಫೇಮಸ್. ಎಂಪ್ಯಾರಿಯರ್ ಪೆಂಗ್ವಿನ್, ಅಡಿಲೇಡ್ ಪೆಂಗ್ವಿನ್, ಆಫ್ರಿಕನ್ ಪೆಂಗ್ವಿನ್, ಆಮೇಲೆ ಮಸ್ಕಾರಿನಾ ಪೆಂಗ್ವಿನ್, ಚಿನ್ಸ್ಟ್ರಾಪ್ ಪೆಂಗ್ವಿನ್ ಇಲ್ಲಿದೆ ನೋಡಿ. ಇದು ಮೆಕರೋನಿ ಪೆಂಗ್ವಿನ್. ಮೆಕರೋನಿ ಪೆಂಗ್ವಿನ್ಗೆ ಜುಟ್ಟಿರುತ್ತೆ, ಹಳದಿ ಕಲರ್ ಜುಟ್ಟಿರುತ್ತೆ. ನೋಡಿ ಎಷ್ಟು ಪೆಂಗ್ವಿನ್ ಇದಾವೆ. ಕಿಂಗ್ ಪೆಂಗ್ವಿನ್ ಅಂತಿದೆ, ಗ್ಯಾಂಚು ಪೆಂಗ್ವಿನ್ ಅಂತಿದೆ, ಆಮೇಲೆ ಮೆಗಲಾನಿಕ್ ಪೆಂಗ್ವಿನ್ ಅಂತಿದೆ, ನಾರ್ದರ್ನ್ ರಾಕ್ ಹಾಪರ್ ಪೆಂಗ್ವಿನ್ ಅಂತಿದೆ. ರಾಕ್ ಹಾಪರ್ ಪೆಂಗ್ವಿನ್, ಎಷ್ಟು ಪೆಂಗ್ವಿನ್ ವೆರಿ ಫೇಮಸ್. ಅಡಿಲೈಡ್ ಅಂಡ್ ಎಂಪ್ಯಾರಿಯರ್, ದಿಸ್ 2 ಪೆಂಗ್ವಿನ್ಸ್ ಇಸ್ ವೆರಿ ಫೇಮಸ್ ಇನ್ ಅಂಟಾರ್ಟಿಕಾ. ಅವು ನೋಡಿ ಅದಕ್ಕೆ ಪೆಂಗ್ವಿನ್ಗಳ ನಾಡು, ಪೆಂಗ್ವಿನ್ಗಳ ನಾಡು ಅಂತ ಕರೀತಾರೆ. ಇಲ್ಲಿ ಪ್ರತಿಕೂಲ ವಾಯುಗುಣ, ಓಕೆ ಇದು ನೋಡಿದ್ವಿ. ಸಮುದ್ರ ತೀರದಲ್ಲಿ ಅಸಂಖ್ಯಾತ ಪೆಂಗ್ವಿನ್ಗಳಿದಾವೆ. ಅದರ ಅಡಿಲೇಡ್ ಮತ್ತು ಎಂಪ್ಯಾರಿಯರ್ ವೆರಿ ಫೇಮಸ್, ಇಲ್ಲಿ ಪ್ರಮುಖ ಪೆಂಗ್ವಿನ್ಗಳಾಗಿದ್ದಾವೆ. ಹಿಮಾವೃತ್ತದಲ್ಲಿ ಈ ಖಂಡದಲ್ಲಿ ಆಗಮಿಸುವ ಹಡಗುಗಳಿಗೆ ಮೊದಲ ಸ್ವಾಗತವನ್ನು ನೀಡುತ್ತವೆ. ಇವೆಲ್ಲ ಕೈ ಬೀಸಿ ಕರೀತಿರ್ತವೆ ಪೆಂಗ್ವಿನ್ಗಳು. ಅಲ್ಲೆಲ್ಲ ಹೋಗುವ ಯಾರಿಗೆ
ಈ ರಿಸರ್ಚ್ ಆಫೀಸರ್ಸ್ ಗಳಿಗೆ ಅಲ್ಲಿ ಪ್ರವಾಸಕ್ಕಿಲ್ಲ ಅನುಕೂಲ. ಈ ಖಂಡದ ಸಮೀಪ ದ್ವೀಪಗಳು ಮತ್ತು ಸಮುದ್ರ ತೀರದಲ್ಲಿ ಸೀಲ್ ಸಂತತಿಯ ಹೆಚ್ಚು 6 ಬಗೆಯ ಸೀಲ್ಗಳು. ಸೀಲ್ ಇದೆ ನೋಡಿ, ಸೀಲ್ ಇದಾವೆ, ಶಾರ್ಕ್ ಇದಾವೆ ನೋಡಿ, ಡಿಫ್ರೆಂಟ್ ಟೈಪ್ಸ್ ಆಫ್ ಶಾರ್ಕ್, ವೆರಿ ಡೇಂಜರ್. ಸ್ಕುವಾ ಬರ್ಡ್, ಸ್ಕುವಾ ಇಸ್ ಅ ವೆರಿ ಡೇಂಜರಸ್ ಬರ್ಡ್ ಬಿಕಾಸ್ ಅರ್ಜೆಂಟಿನಾ ರಾಷ್ಟ್ರದಲ್ಲಿ ದಕ್ಷಿಣದ ತುದಿದೆ ಇದೆಯಲ್ಲ, ಟೆರಾಡೆಲ್ಫಿಯೋ, ಅರ್ಜೆಂಟಿನಾ ಕೆಳಗಡೆ, ದಕ್ಷಿಣ ಅಮೆರಿಕದ ದಕ್ಷಿಣ ತುದಿ ಅರ್ಜೆಂಟಿನಾ ಟೆರಾಡೆಲ್ಫಿಯೋ, ಅಲ್ಲಿ ಇರ್ತಕ್ಕಂಥದ್ದು ಇದು. ಅಲ್ಲಿಂದ ಬರುತ್ತೆ ವಲಸೆ, ಅಂಟಾರ್ಟಿಕಕ್ಕೆ ಬರುತ್ತೆ ವಲಸೆ. ಅಂಟಾರ್ಟಿಕಕ್ಕೆ ವಲಸೆ ಬಂದು ಪೆಂಗ್ವಿನ್ ಮೊಟ್ಟೆಗಳನ್ನ ನಾಶ ಮಾಡುವ ಪಕ್ಷಿ ಇದು. ಪೆಂಗ್ವಿನ್ ಮೊಟ್ಟೆ ಮತ್ತು ಪೆಂಗ್ವಿನ್ ಮರಿಗಳನ್ನ ತಿಂದಾಕುತ್ತೆ ಇದು. ಚಿಕನ್ ಯಾವುದು, ಸ್ಕುವಾ. ಈ ಪೆಂಗ್ವಿನ್ಗಳಿದಾವಲ್ಲ, ಕಲ್ಲು ಪೊಟರೆಗಳಲ್ಲಿ ಸಂತಾನೋತ್ಪತ್ತಿಗೆ ಎಂದು ತಮ್ಮ ಗೂಡನ್ನು ಕಟ್ತಾರೆ, ಅದನ್ನ ರೂಕರಿ ಅಂತ ಕರೀತಾರೆ. ಕೇಳಿದಂತ ಪ್ರಶ್ನೆ, ಪೆಂಗ್ವಿನ್ಗಳು ತಮ್ಮ ಸಂತಾನೋತ್ಪತ್ತಿ ಕ್ರಿಯೆ ವಾಸಿಸಲು ಬಳಸಿಕೊಳ್ಳುವ ಆ ಕಲ್ಲು ಪೊಟರೆಗಳಲ್ಲಿ ನಿರ್ಮಾಣ ಮಾಡುವ ಗೂಡುಗಳಿಗೆ ರೂಕರಿ ಅಂತ ಕರೀತಾರೆ, ಗೊತ್ತಿರಲಿ. ಅಂಟಾರ್ಟಿಕಾದ ಯಾನ ಕೇಳಿ. 18ನೇ ಶತಮಾನದ ಅಂತ್ಯಾವಧಿಯಿಂದಲೂ ಅಂಟಾರ್ಟಿಕಾ ಖಂಡದ ಕುರಿತು ಸಂಶೋಧನೆ ನಡೆಯಿತು. ಹಲವು ಸಾಗರಯಾನಿಗಳು ಈ ಖಂಡದ ಶೋಧನೆಗೆ ಸಾಹಸಯಾನ ಮಾಡಿದರು. ಬಹಳ ಮಂದಿ ಹೋಗಿದ್ದಾರೆ ಅಂಟಾರ್ಟಿಕಾಕ್ಕೆ. ಅಂತವರಲ್ಲಿ ಚಾರ್ಲ್ಸ್ ವಿಲ್ಲೆಸ್ ಎನ್ನುವ USA ಒಬ್ಬ ನೌಕಾಪಡೆಯ ಮುಖ್ಯಸ್ಥ ಈ ಖಂಡ ಇರುವುದನ್ನು ಅಸ್ತಿತ್ವಪಡಿಸ್ತಾರೆ. ಒಂದು ಅಂಟಾರ್ಟಿಕಾ ಅನ್ನುವಂತ ಇನ್ನೊಂದು ಖಂಡ ಇದೆ ದಕ್ಷಿಣ ಧ್ರುವದಲ್ಲಿ ಇರೋದನ್ನ ಖಚಿತಪಡಿಸ್ತಾರೆ, ಸಾಬೀತುಪಡಿಸ್ತಾರೆ. ಯಾರು? ಅಮೆರಿಕದ ನೌಕಾಯಾನದ ಮುಖ್ಯಸ್ಥ ಚಾರ್ಲ್ಸ್ ವಿಲ್ಲೆಸ್. ಹೋಗಿಲ್ಲ ಅವರು, ಅಲ್ಲಿ ಇದೆ ನೋಡಿ ಒಂದು ಖಂಡ ಅಂತ ಖಚಿತಪಡಿಸ್ತಾರೆ. ನಂತರ ಬ್ರಿಟನ್ ಪರಿಶೋಧಕರಾದ ಜೇಮ್ಸ್ ಕ್ಲಾರ್ಕ್ ರಾಸ್ ಅಂತ ಒಂದು ಸೀರೆ ಇಲ್ಲಿ, ರಾಸ್ ಸೀರೆ ಇದೆ ನೋಡಿ, ರಾಸ್. ಜೇಮ್ಸ್ ಕ್ಲಾರ್ಕ್ ರಾಸ್ 1841ರಲ್ಲಿ ಈತನ ಹೆಸರಿನಿಂದ ಕರೆಯುವ ಈ ಖಂಡದ ರಾಸ್ ಸಮುದ್ರವನ್ನು ಪತ್ತೆ ಹಚ್ಚಿದ. ಇಲ್ಲಿ ಈ ರಾಸ್ ಸಮುದ್ರವನ್ನು ಪತ್ತೆ ಹಚ್ತಾನೆ. ಹಾಗಾಗಿ ಈ ಜೇಮ್ಸ್ ಕ್ಲಾರ್ಕ್ ರಾಸ್ ಎನ್ನುವಂತದ್ದು ಈ ರಾಸ್ ಸಿ ಅಂತ ಹೆಸರಿಡುತ್ತಾರೆ ನೋಡಿ. ಇಂಗ್ಲೆಂಡಿನ ರಾಬರ್ಟ್ ಪಾಲ್ಕಟ್ ಸ್ಕಾಟ್ ಎನ್ನುವಂತ ಈ ಸಮುದ್ರ ದಾಟಿದರು, ಯಶಸ್ವಿಯಾದ. ಅಂಟಾರ್ಟಿಕಾ ಖಂಡ ಇರುವುದನ್ನು ಖಚಿತಪಡಿಸಿದವರು ಚಾರ್ಲ್ಸ್ ವಿಲ್ಲೆಸ್ ಅಮೆರಿಕ. ಬ್ರಿಟನ್ ಮೂಲದ ವ್ಯಕ್ತಿ ಈ ಒಂದು ರಾಸಿ ಎನ್ನುವಂತದನ್ನ ಪತ್ತೆ ಹಚ್ತಾರೆ. ಈ ರಾಸಿನ ದಾಟಿದಂತ ಮೊದಲ ವ್ಯಕ್ತಿ ಅಂತ ಬಂದಾಗ ರಾಬರ್ಟ್ ಪಾಲ್ಕಟ್ ಸ್ಕಾಟ್, ಅವನು ಬ್ರಿಟನ್ದವನೇ. ಆಮೇಲೆ ಬೇಸಿಗೆ ಅಂತಿಮ ಅವಧಿಯಲ್ಲಿ ಸಮುದ್ರದ ಮೂಲಕ ಈ ಖಂಡವನ್ನು ಪ್ರವೇಶಿಸುವರು. ಯಾರು? ರಾಬರ್ಟ್ ಪಾಲ್ಕಟ್ ಸ್ಕಾಟ್ ರವರು ಸಮುದ್ರ ರಾಸಿಯನ್ನ. ನಂತರ ತಮ್ಮ ಚಳಿಗಾಲದ ಶಿಬಿರಕ್ಕೆ ನೆಲೆ ಮಾಡಿಕೊಳ್ಳುವರು ಇಲ್ಲಿ ಈ ಪ್ರದೇಶದಲ್ಲಿ. ಅಂಟಾರ್ಟಿಕಾ ಖಂಡ ಸಮಗ್ರ ಪರಿಶೋಧನೆ 20ನೇ ಶತಮಾನದಲ್ಲಿ ಪ್ರಾರಂಭಗೊಂಡಿತು. ಸಮಗ್ರ ಅದರ ಬಗ್ಗೆ ಪರಿಶೋಧನೆ, ಇದು ಸುಮ್ಮನೆ ಅಲ್ಲಿ ಐತೆ ಅನ್ನೋದು ಬರೋದಷ್ಟೇ ಆಯ್ತು. ಸಮಗ್ರ ಪರಿಶೋಧನೆ ಸ್ಟಾರ್ಟ್ ಆಗಿದೆ 20ನೇ ಶತಮಾನದಲ್ಲಿ. 1910ರಲ್ಲಿ ದಕ್ಷಿಣ ಧ್ರುವದ ಮೊದಲ ಕಂಡು ಹಿಡಿದವರು ರಾಬರ್ಟ್ ಎಫ್ ಸ್ಕಾಟ್ ಎನ್ನುವರು. ದಕ್ಷಿಣ ಧ್ರುವ ಇರುವುದನ್ನು ಮೊದಲ ಏನ್ ಮಾಡಿದವರು? ಕಂಡು ಹಿಡಿದವರು. ಆದರೆ ನಾರ್ವೆ ಅನ್ವೇಷಣಕಾರ ರೊನಾಲ್ಡ್ ಅಮುಂಡ್ಸನ್ ಇದನ್ನು 1911ರಲ್ಲಿ ತಲುಪಿದರು. ದಕ್ಷಿಣ ಧ್ರುವವನ್ನು ಕಂಡು ಹಿಡಿದವರು ಯಾರು? ರಾಬರ್ಟ್ ಎಫ್ ಸ್ಕಾಟ್. ಅದನ್ನ ಓದವ್ರು ಯಾರು ಅಂತಂದ್ರೆ ರೊನಾಲ್ಡ್ ಅಮುಂಡ್ಸನ್. ಅದಕ್ಕೆ ನಾವು ಅದನ್ನ ಅಮುಂಡ್ಸನ್ ಸ್ಕಾಟ್ ಸೌತ್ ಪೋಲ್ ಸ್ಟೇಷನ್ ಅಂತ ಕರಿತೀವಿ, ಅದಕ್ಕೆ ಅಮುಂಡ್ಸನ್ ಪಾಯಿಂಟ್ ಅಂತ ಕರಿತೀವಿ. ದಕ್ಷಿಣ ಧ್ರುವ ಇವರಲ್ಲಿ ಓದವರು 11ರಾಗ, ಹತ್ತರಾಗ ಅವರು ಕಂಡು ಹಿಡಿದ್ರು, 11ರಕ್ಕೆ ಇವರಲ್ಲಿ ಓದವರು. 1 ತಿಂಗಳ ತರುವಾಯಿ ರಾಬರ್ಟ್ ಪಾಲ್ಕನ್ ಸ್ಕಾಟ್ ಅನ್ನು ಮತ್ತೊಂದು ಯಾನದಲ್ಲಿ ಈ ಧ್ರುವವನ್ನು 1912ರಲ್ಲಿ ಮಾರ್ಚ್ನಲ್ಲಿ ತಲುಪಿ ಹಿಂದಿರುಗುವಾಗ ಕಾಲಾನುವಶವಾದರು. ಬರಲಿಲ್ಲ ಅವರು, ವಾಪಸ್ ಅಲ್ಲೇ ಸತ್ತೋದ್ರು. ಹೌದಾ? 1912ರಲ್ಲಿ, 10ರಲ್ಲಿ ಅವರೇ, 11ರಲ್ಲಿ ರೊನಾಲ್ಡ್ ಅಮುಂಡ್ಸನ್, ಮತ್ತೆ 12ರಲ್ಲಿ ರಾಬರ್ಟ್ ಸ್ಕಾಟ್ ಅನ್ನು ಮತ್ತೊಂದು ಯಾನದಲ್ಲಿ ಈ ಧ್ರುವಕ್ಕೆ ಹೋಗ್ಬೇಕಾದ್ರೆ ವಾಪಸ್ ಬರದೆ ಅಲ್ಲೇ ಏನಾಗ್ತಾರೆ? ಕಾಲವಶವಾದರು. ಅವನ ದಿನಚರಿಯಲ್ಲಿ ದೊರೆತ ಮಾಹಿತಿಗಳು ಮುಂದೆ ವೈಜ್ಞಾನಿಕ ಅನ್ವೇಷಣೆಗೆ ಹೆಚ್ಚು ನೆರವಾದವು. ಅವರಿಂದ ದೊರೆತ ಇದರಿಂದ ಮುಂದೆ ಹೆಚ್ಚು ಅಮೆರಿಕದ ಎಲ್ಲರಿಗೂ ಏನಾಗುತ್ತೆ? ಅನ್ವೇಷಣೆಗೆ ಒಂದು ದಾರಿ ಮಾಡಿಕೊಡುತ್ತೆ. ಅಮೆರಿಕದ ನೌಕಾಪಡೆಯ ಅಡ್ಮಿರಲ್ ರಿಚರ್ಡ್ ಎಬಾರ್ಡ್ ಈ ಖಂಡದ ಪರಿಶೋಧನೆಗಾಗಿ ವಿಮಾನದ ಮೂಲಕ ಹೋದವರು ಮೊದಲು. 1929 ವಿಮಾನದ ಮೂಲಕ ಹೋದಂತ ಮೊದಲ ವ್ಯಕ್ತಿ ನೋಡಿ. ತರುವಾಯಿ ಈ ಖಂಡದ ಅನೇಕ ದೇಶಗಳು ಮುಂದಾದವು. ಹೀಗೆ ನೋಡಿ ಅಂಟಾರ್ಟಿಕಾ ಯಾನ ಹೆಂಗಿದೆ. ಒಬ್ರೊಬ್ರು ನೋಡಿ, ಚಾರ್ಲ್ಸ್ ವಿಲ್ಸಸ್ ಇರೋದನ್ನ ಖಚಿತಪಡಿಸ್ತಾರೆ. ಜೇಮ್ಸ್ ಕ್ಲಾರ್ಕ್ ರಾಸ್ ರವರು ಈ ಒಂದು ರಾಸ್ ಸಮುದ್ರವನ್ನು ಹೇಳ್ತಾರೆ. ಅದನ್ನು ದಾಟಿದವನು ಪಾಲ್ ಸ್ಕಾಟ್ ಅಂತ ಹೇಳ್ತಾರೆ. 20ನೇ ಶತಮಾನದಲ್ಲಿ ಒಳ್ಳೆ ಪರಿಶೋಧನೆ ಆಗುತ್ತೆ. ರಾಬರ್ಟ್ ಎಫ್ ಸ್ಕಾಟ್ ರವರು ಈ ಹುದಿರೋದನ್ನ ಪತ್ತೆ ಹಚ್ತಾರೆ. ಅಲ್ಲಿ ಹೋದವರು ರೊನಾಲ್ಡ್ ಅಮುಂಡ್ಸನ್ ಎಳ್ಳೆ ಬಾರಿ ಹೋಗ್ಬೇಕಂತ ಮತ್ತೆ ಪಾಲ್ಕನ್ ಸ್ಕಾಟ್ ರವರು ಮರಳಿ ಹಿಂತಿರುಗದೆ ಅಲ್ಲೇ ಕಾಲವಶವಾಗ್ತಾರೆ. ವಿಮಾನದ ಮೂಲಕ ಹೋದವರು ರಿಚರ್ಡ್ ಇಬ್ಯಾರ್ಡ್ ಅನ್ನುವಂತ ವ್ಯಕ್ತಿ ಅಮೆರಿಕದವರಾಗಿರ್ತಾರೆ, ನೌಕಾಪಡೆ ಅಡ್ಮಿರಲ್. ಅಂಟಾರ್ಟಿಕಾ ಒಪ್ಪಂದ ನೋಡಿ, ಇಂಪಾರ್ಟೆಂಟ್. ಅಂಟಾರ್ಟಿಕಾ ಒಪ್ಪಂದ
ಅಂತಾರಾಷ್ಟ್ರೀಯ ಭೂಭೌತ ವರ್ಷ 1957-58 ಅಂಟಾರ್ಟಿಕಾ ಖಂಡದ ವ್ಯಾಪಕ ಪರಿಶೋಧನೆಗೆ ಅನೇಕ ಪ್ರಗತಿಗೊಂಡಿತು. ಪ್ರಪಂಚದ ಯೋಜನೆಗಳನ್ನು ರೂಪಿಸಿಕೊಂಡು ಅಧ್ಯಯನ ಪ್ರಯತ್ನ ಮಾಡಿದರು. ವಿಜ್ಞಾನಿಗಳು 12 ರಾಷ್ಟ್ರಗಳ ಪ್ರತಿನಿಧಿಗಳು ವಾಷಿಂಗ್ಟನ್ ಡಿಸಿ, ಎಲ್ಲಿದೆ ಅಮೆರಿಕ, ಯುಎಸ್ಎದಲ್ಲಿ ವಾಷಿಂಗ್ಟನ್ ಡಿಸಿ ಸಭೆ ಸೇರಿ ಡಿಸೆಂಬರ್ 59ರಲ್ಲಿ ಅಂಟಾರ್ಟಿಕಾ ಖಂಡದ ಒಪ್ಪಂದಕ್ಕೆ ಕರಡು ಸಿದ್ಧಪಡಿಸ್ತಾರೆ. 59ರಲ್ಲಿ ಕರಡು ಸಿದ್ಧಪಡಿಸ್ತಾರೆ. ಅಲ್ಲಿ ವಾಷಿಂಗ್ಟನ್ ಡಿಸಿಯಲ್ಲಿ 12 ರಾಷ್ಟ್ರಗಳು ಸಿದ್ಧಪಡಿಸಿದ ನಂತರ ಜೂನ್ 23, 1961 ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ. ಅಂದ್ರೆ ಅಂಟಾರ್ಟಿಕಾ ಒಪ್ಪಂದಕ್ಕೆ ಸಹಿ ಆಗಿದ್ದು 1961ರಲ್ಲಿ. ಎಷ್ಟು ರಾಷ್ಟ್ರಗಳು? 12. ಬಟ್ ಭಾರತ ಹಾಕಿದ್ದಿಲ್ಲ. ಭಾರತ ಹಾಕಿದ್ದು 1983ರಾಗ ಅಂಟಾರ್ಟಿಕಾ ಒಪ್ಪಂದಕ್ಕೆ ಸಹಿ. ಅಂತ 12 ರಾಷ್ಟ್ರಗಳು ಏನಾಕಿದ್ದು? ಸೈನ್ ಹಾಕಿದ್ದು. ಅದರಲ್ಲಿ ನಮ್ಮ ಭಾರತ ಇದ್ದಿಲ್ಲ. 60 ಡಿಗ್ರಿ ಅಕ್ಷಾಂಶದ ದಕ್ಷಿಣ ಪ್ರದೇಶಕ್ಕೆ ಅನ್ವಯವಾಗುವ ಸದಸ್ಯ ರಾಷ್ಟ್ರಗಳು ಅಂತ ಬಂದಾಗ ಅಂದು 1961ರಲ್ಲಿ ಅಂಟಾರ್ಟಿಕಾ ಒಪ್ಪಂದಕ್ಕೆ ಸಹಿ ಹಾಕಿದ 11 ರಾಷ್ಟ್ರಗಳು ಬಂದಾಗ ಅರ್ಜೆಂಟೀನಾ, ಆಸ್ಟ್ರೇಲಿಯಾ, ಬೆಲ್ಜಿಯಂ, ಚಿಲಿ, ಫ್ರಾನ್ಸ್, ಜಪಾನ್, ನ್ಯೂಜಿಲೆಂಡ್, ನಾರ್ವೆ, ದಕ್ಷಿಣ ಆಫ್ರಿಕಾ, ರಷ್ಯಾ, ಯುಕೆ ಅಂದ್ರೆ ಯುನೈಟೆಡ್ ಕಿಂಗ್ಡಮ್, ಯುಎಸ್ಎ ಇವು ಸದಸ್ಯ ರಾಷ್ಟ್ರಗಳಾಗಿದ್ದು. ಫಸ್ಟ್ ಅಂಟಾರ್ಟಿಕಾ ಒಪ್ಪಂದ ಕರಡು ರಚನೆ ಆಗಿದ್ದು 59ರಲ್ಲಿ. ಅದಕ್ಕೆ ಸೈನ್ ಹಾಕಿದ್ದು 61ರಲ್ಲಿ. ಅಂಟಾರ್ಟಿಕಾ ಒಪ್ಪಂದ 12 ರಾಷ್ಟ್ರಗಳು. ನಮ್ಮ ಭಾರತ ಹಾಕಿದ್ದು 1983ರಲ್ಲಿ. ಗೊತ್ತಿರಲಿ. ಪ್ರಮುಖ ಉದ್ದೇಶಗಳು. ಈ ಒಪ್ಪಂದದ ಪ್ರಕಾರ ಈ ಖಂಡವು ವೈಜ್ಞಾನಿಕ ಸಂಶೋಧನೆಗಳಿಗಷ್ಟೇ ಮೀಸಲಿಡಲಾಗಿದೆ. ವಿಜ್ಞಾನಿಗಳಿಗಷ್ಟೇ ಮೀಸಲಿಡಲಾಗಿದೆ. ನಾನು ಅಲ್ಲಿ ಟೂರ್ ಹೋಗ್ತೀನಿ, ನಾನು ಅಲ್ಲಿ ಹೋಗಿ ಆ ಪ್ರದೇಶದಲ್ಲಿ ವಾಸ ಮಾಡ್ತೀನಿ, ಅಲ್ಲಿ ಹೋಗಿ ನಾನು ಮೈನಿಂಗ್ ಮಾಡ್ತೀನಿ, ಅಲ್ಲಿ ಹೋಗಿ ನಾನು ಅದಿದ್ದು ತರ್ತೀನಿ ಅಂತ ಏನೂ ಇಲ್ಲ. ಯಾರಿಗೂ ಮೀಸಲಾತಿಲ್ಲ ಅಲ್ಲಿ. ವಿಜ್ಞಾನಿಗಳಿಗಷ್ಟೇ ಮೀಸಲು. ಮತ್ತೆ ಸೀಡ್ ಬ್ಯಾಂಕ್ಗಳು, ಸಿರಿಧಾನ್ಯಗಳ ಸಂಗ್ರಹಕ್ಕಷ್ಟೇ ಮೀಸಲಿಡಲಾಗಿದೆ. ಹೀಗಾಗಿ ಈ ಖಂಡವನ್ನು ವಿಜ್ಞಾನಿಗಳ ಖಂಡವೆಂತಾನೆ ಕರೀತಾರೆ. ವಿಜ್ಞಾನಿಗಳ ಭೂಖಂಡ. ರಿಸರ್ಚ್ ಅಷ್ಟೇ ನಡೀತಿರುತ್ತೆ ಅಲ್ಲಿ. ಅಲ್ಲಿ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಪರೀಕ್ಷಿಸುವಂತಿಲ್ಲ. ಇವಾಗ ಮಾಡ್ತಾರಲ್ಲ ಕಿಮ್ ಜಾನ್ ಉನ್, ಉತ್ತರ ಕೊರಿಯಾದವನ, ಉತ್ತರ ಕೊರಿಯಾದವನು, ಎಲ್ಲಿ ಬೇಕಲ್ಲಿ ಹೋಗಿ ಪರಮಾಣು ಬಾಂಬ್ ಹಾರಿಸೋದು, ಅಲ್ಲಿ ಟೆಸ್ಟ್ ಮಾಡೋದು ಅಂತವೆಲ್ಲ ಮಾಡುವಂತಿಲ್ಲ. ಏನೂ ಟೆಸ್ಟ್ ಮಾಡುವಂತಿಲ್ಲ. ಪರಮಾಣು ಬಾಂಬ್ಗಳನ್ನು ಯಾವುದೇ ದೇಶವು ನೆಲೆ ಆಗುವಂತಿಲ್ಲ. ಬಂದಲ್ಲಿ ಜಲದ ಮೇಲೆ ಸ್ವಾಮ್ಯ ಹೊಂದುವಂತಿಲ್ಲ. ಇದು ನಂದು ಭಾಗ, ಇದು ನಂದು ಭಾಗ ಅಂತ ಯಾರೇ ಅಲ್ಲಿ ಮಾಡುವಂತಿಲ್ಲ. ಇಲ್ಲಿ ಪರಿಸರ ಮಾಲಿನ್ಯಗೊಳಿಸುವಂತಿಲ್ಲ. ಪರಿಸರ ಮಾಲಿನ್ಯ ಅಂತಂದ್ರೆ ಗಾಡಿ ತಗೊಂಡು ಅಡ್ಡಾಡೋದು, ಅಲ್ಲಿ ಏನ್ ಬೇಕಾದ್ರು ಹೊಲಸೆಬ್ಸೋದು, ಅಲ್ಲಿರ್ತಕ್ಕಂಥ ಜೀವಿಗಳಿಗೆ ಸಾಯಿಸೋದು, ಅದಿದು ಮಾಡೋದು. ಆಮೇಲೆ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಒಟ್ಟ ಪರಿಸರ ಮಾಲಿನ್ಯ ಚಟುವಟಿಕೆ ಏನಾದ್ರು ಇಲ್ಲಿಂದ ತಗೊಂಡೋದು, ವಸ್ತ್ರದಲ್ಲಿ ಚೆಲ್ಲೋದು, ಪ್ಲಾಸ್ಟಿಕ್ ಒಗೆಯೋದು ಅದೆಲ್ಲ ಮಾಡುವಂತಿಲ್ಲ. ಈ ಖಂಡದ ಸಂಶೋಧನೆ ಗೆಲ್ಲಬಹುದಾದ ಯಾವುದೇ ಹೊರ ಜೀವಿಗಳ ಪ್ರಭೇದವನ್ನು ತರುವಂತಿಲ್ಲ. ನಾ ಇಲ್ಲಿಂದ ನಾಯಿ ಒಯ್ತೀನಿ, ಬೆಕ್ಕು ಒಯ್ತೀನಿ, ಹಂದಿ ಒಯ್ತೀನಿ, ಉಳಿಯಲ್ಲವು. ಹೊರ ಜೀವಿ ತಗೊಂಡು ಹೋಗಿಲ್ಲ, ಅಲ್ಲಿ ಜೀವಿ ಬೇರೆ ಕಡೆ, ಅಲ್ಲಿ ಜೀವಿ ತಂದ್ರೆ ಇಲ್ಲಿ ಬದುಕಲ್ಲ, ಇಲ್ಲಿ ಜೀವಿ ತಂದ್ರೆ ಅಲ್ಲಿ ಬದುಕಲ್ಲ. ಹೌದಲ್ವಾ? ಈ ರೀತಿ ಅಂತವೆಲ್ಲ ಮಾಡುವಂತಿಲ್ಲ. ಹೊರ ಜೀವನ ತೆಗೆದುಕೊಂಡು ಹೋಗುವಂತಿಲ್ಲ. ಅಲ್ಲದೆ ತಿಮಿಂಗಲಗಳ ಬೇಟೆ ನಿಷೇಧ, ಅಲ್ಲಿ ಇರ್ತಕ್ಕಂಥ ಜಲಚರ ಜೀವ ಬೇಟೆ ಮಾಡಕಲೆಲ್ಲ ನಿಷೇಧ. ವೈಜ್ಞಾನಿಕ ಮಾಹಿತಿಗಳ ಮುಕ್ತ ವಿನಿಮಯಕ್ಕೆ ಅವಕಾಶವಿದೆ. ನೋಡಿ, ವೈಜ್ಞಾನಿಕ ಮಾಹಿತಿಗಳ ಮುಖ್ಯ ವಿನಿಮಯಕ್ಕೆ ಅವಕಾಶವಿದೆ. ಅಷ್ಟಕ್ಕೆ ಮಾತ್ರ. ಇಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಂರಕ್ಷಿಸಬೇಕು. ಅಲ್ಲಿ ನೈಸರ್ಗಿಕ ಸಂಪತ್ತು ಜಾಸ್ತಿ ಇದೆ. ಕಲ್ಲಿದ್ದಲಿದೆ, ಕಚ್ಚಾ ತೈಲ ಇದೆ, ಕೆಲವು ಲೋಹಗಳಿದೆ, ಖನಿಜಾಂಶಗಳಿದೆ. ಅವನ್ನ ಸಂರಕ್ಷಣೆ ಮಾಡಲಿ. ಏನಕ್ಕೆ ಕಿತ್ತಪ್ಪಿಲ್ಲ. ಅದೆಲ್ಲ ಮನೆಗೆ ಕುಂತ್ರೆ ಎಲ್ಲ ಏನಾಗುತ್ತೆ? ಮಾಲಿನ್ಯ ಹೆಚ್ಚಾಗುತ್ತೆ. ಒಟ್ಟಾರೆ ಈ ಖಂಡದ ಶಾಂತಿಯ ಉದ್ದೇಶಗಳಿಗೆ ಮಾತ್ರ ಮೀಸಲು. ಅದೇ ಅಂಟಾರ್ಟಿಕಾ ಒಪ್ಪಂದ. ಅಲ್ಲಿ ಯಾವುದೇ ನೈತಿಕ ಚಟುವಟಿಕೆ ಮಾಡುವಂತಿಲ್ಲ. ಅಣು ಬಾಂಬ್ ಪರೀಕ್ಷೆ ಮಾಡುವಂತಿಲ್ಲ, ನ್ಯೂಕ್ಲಿಯರ್ ಬಾಂಬ್ ಪರೀಕ್ಷೆ ಮಾಡುವಂತಿಲ್ಲ, ಕೈಗಾರಿಕೆ ಸ್ಥಾಪನೆ ಮಾಡುವಂತಿಲ್ಲ, ಕೃಷಿ ಚಟುವಟಿಕೆ ಮಾಡುವಂತಿಲ್ಲ, ಅಲ್ಲಿರುವ ಜೀವಿಗಳಿಗೆ ತೊಂದರೆ ಕೊಡುವಂತಿಲ್ಲ, ಇಲ್ಲಿಂದ ಜೀವನ ತೆಗೆದುಕೊಂಡು ಇಲ್ಲಿ ವಾಸ ಮಾಡುವಂತಿಲ್ಲ, ಆ ಒಂದು ಪ್ರದೇಶದಲ್ಲಿ ಯಾವುದೇ ವಿದ್ಯುತ್ ಉತ್ಪಾದನೆ ಮಾಡುವಂತಿಲ್ಲ, ಆ ಒಂದು ಪ್ರದೇಶದಲ್ಲಿ ಸಿಕ್ಕಂಗ್ ಮನೆ ಕಟ್ಟುವಂತಿಲ್ಲ. ಅದು ಅಲ್ಲಿ ಯಾರು ಹೋಗಕ್ಕೆ ಅವಕಾಶನೇ ಇಲ್ಲ. ಕೇವಲ ವಿಜ್ಞಾನಿಗಳಿಗೆ ಮಾತ್ರ ಮೀಸಲಿಟ್ಟಿರುವ ಖಂಡವಾಗಿದೆ. ರಿಸರ್ಚ್ಗೆ ಮಾತ್ರ ಸಂಬಂಧಪಟ್ಟಿದೆ. ಕೆಲವು ಸಿರಿಧಾನ್ಯಗಳ ಸ್ಟೋರೇಜ್ಗೆ ಮಾತ್ರ ಸಂಬಂಧಪಟ್ಟಿದೆ. ಈ ಒಂದು ಪ್ರದೇಶದಲ್ಲಿ ಮಾಲಿನ್ಯಕಾರಕ ಚಟುವಟಿಕೆ ಹೆಚ್ಚು ಮಾಡುವುದರಿಂದ ವಾತಾವರಣದಲ್ಲಿ ಹಸಿರುಮನೆಯ ಪ್ರಭಾವ ಹೆಚ್ಚಾಗುತ್ತೆ. ಜಾಗತಿಕ ತಾಪಮಾನ ಹೆಚ್ಚಾದ್ರೆ ಅಂಟಾರ್ಟಿಕಾದಲ್ಲಿ ಇರ್ತಕ್ಕಂಥ ಸಂಪೂರ್ಣ ಐಸ್ ಮೆಲ್ಟ್ ಆಗುತ್ತೆ. ಅಲ್ಲ, ಅದು ಒಂದಲ್ಲ ಉಳ್ಕೊಳ್ಳಿ. ಈಗ ಆಲ್ರೆಡಿ ಎಲ್ಲ ಕಡೆ ಜಾಗತಿಕ ತಾಪಮಾನ ಹೆಚ್ಚಾಗಿ, ಉಷ್ಣಾಂಶ ಹೆಚ್ಚಾಗಿ ಎಲ್ಲ ಪರಿಸರ ಮೇಲೆ ಹಾಳು ಮಾಡಕತ್ತೀವಿ. ಅದನ್ನು ಉಳಿಸಮ ಅಂಟಾರ್ಟಿಕಾ. ಇಲ್ಲಿ ಮಾಡೋದಕ್ಕೆ ಅಂಟಾರ್ಟಿಕಾದ ಮೇಲೆ ಪ್ರಭಾವ ಬೀಳ್ತಾ ಇದೆ. ಜಾಗತಿಕ ತಾಪಮಾನ ಐಸ್ ಮೆಲ್ಟ್ ಆಗ್ತದೆ. ಅಲ್ಲಿ ಮಾಡಿದ್ರೆ ಎಷ್ಟೋ ದ್ವೀಪಗಳು ಮುಳುಗಡೆ ಆಗ್ತವೆ, ಅಲ್ಲಿರುವ ಜೀವಿಗಳೇ ಅಳಿವಿನಂಚಿಗೆ ಹೋಗ್ತವೆ. ಹೌದಲ್ವಾ? ಕೇವಲ ವಿಜ್ಞಾನಿಗಳಿಗೆ ಮೀಸಲಿಡಲಾಗಿದೆ. ಮೈನಿಂಗ್ ಗೀನಿಂಗ್ ಏನು ಮಾಡುವಂತಿಲ್ಲ. ಹಲವು ದೃಷ್ಟಿಯಿಂದ ಅಂಟಾರ್ಟಿಕಾ ಖಂಡವು ಜಾಗತಿಕ ಸಂಶೋಧನೆಗಳಿಗೆ ಮೀಸಲಾಗಿದ್ದು ವೈಜ್ಞಾನಿಕವಾಗಿ ಆಸಕ್ತಿಯನ್ನು ಉಳಿಸುತ್ತದೆ. ಖಂಡದ ಉಗಮ ಮತ್ತು ಭೂರಚನೆ, ವಾಯುಗುಣದ ಪರಿಸ್ಥಿತಿ, ಜೀವಿ ಪರಿಸರದ ವ್ಯವಸ್ಥೆ, ಜೈವಿಕ ವೈವಿಧ್ಯತೆ ಮತ್ತು ಸಂರಕ್ಷಣೆ, ಅಲ್ಲಿನ ಪರಿಸರ ಮಾಲಿನ್ಯ, ಪರಿಸರ ತ್ಯಾಜ್ಯ ಪದಾರ್ಥಗಳ ವಿಲೇವಾರಿ ಮತ್ತು ನಿರ್ವಹಣೆ, ತೈಲ ಸೋರಿಕೆಯಿಂದಾಗಿ ಅವಘಡ ಮತ್ತು ಅದರ ಬಗ್ಗೆ ತೆಗೆದುಕೊಳ್ಳಬೇಕಾದ ಕಟ್ಟುನಿಟ್ಟಾದ ಕ್ರಮ ಮೊದಲಾದವುಗಳು ಸಂಶೋಧನೆ ವಿಷಯಗಳಾಗಿವೆ. ಅಂತವೆಲ್ಲ ಮಾಡುವಂತಿಲ್ಲ. ಹೌದಾ? ಈ ಬಗ್ಗೆ ಸಂಶೋಧನಾ ಮಾಡಲು ಪ್ರಪಂಚದ ಅನೇಕ ರಾಷ್ಟ್ರಗಳು ತಮ್ಮ ಸಂಶೋಧನಾ ಕೇಂದ್ರಗಳನ್ನು ಸ್ಥಾಪಿಸಿವೆ.
ನೋಡಿ ಭಾರತವು ಸಹ ತನ್ನ ಸ್ವಂತ ಸಂಶೋಧನಾ ಕೇಂದ್ರವನ್ನು ಸ್ಥಾಪಿಸಿದೆ. ಅಂದ್ರೆ ನಾವು ರಿಸರ್ಚ್ ಮಾಡೋಕೆ ಸಂಬಂಧಪಟ್ಟಿದ್ದಾದರೂ ಸ್ಥಾಪನೆ ಮಾಡಬಹುದು, ವಿಜ್ಞಾನಿಗಳಿಗೆ ಅಷ್ಟೇ ಮೀಸಲು. ಈ ಖಂಡದಲ್ಲಿ ಸ್ಥಾಪಿಸಿದೆ ನಮ್ಮ ಒಂದು ಏನಿದಾವೆ ರಿಸರ್ಚ್ ಪ್ರದೇಶಗಳು, ಇಲ್ಲಿನೂ ಸಹ ಸಂಶೋಧನಾ ಕೇಂದ್ರಗಳು ಸ್ಥಾಪಿಸಿದೆ ಭಾರತ. ಮೊಟ್ಟ ಮೊದಲ 1981 ಡಿಸೆಂಬರ್ 6ರಂದು ಎಸ್ ಜೆಡ್ ಕಾಸಿಂ, ಹೌದಾ, ಕಾಸಿಂ ರವರು ಈ ಒಂದು ಪ್ರದೇಶದಲ್ಲಿ ತಮ್ಮ ತಂಡದೊಂದಿಗೆ ಗೋವಾದ ಮೂಲಕ ಹೋಗ್ತಾರೆ. ಗೋವಾದ ಮೂಲಕ ಪ್ರಯಾಣ ಆರಂಭಿಸಿ ಪೋಲಾರ್ ಸರ್ಕಲ್ ನೌಕೆಯನ್ನು ತೆಗೆದುಕೊಂಡು 1982 ಜನವರಿ 9ರಂದು ಅಂಟಾರ್ಟಿಕಾ ಖಂಡವನ್ನು ತಲುಪಿದರು. ಎಷ್ಟರ ಹೋಗಿದ್ದು? 81 ಡಿಸೆಂಬರ್ ಹೋದರು. ಒಂದು ತಿಂಗಳ ನಂತರ 82 ಜನವರಿ, ನೋಡಿ, ಒಂದು ತಿಂಗಳ ನಂತರ ಜನವರಿ 9ಕ್ಕೆ ತಲುಪ್ತಾರೆ. ಅಂದ್ರೆ ಒಂದು ತಿಂಗಳ ಮೇಲೆ 3 ದಿನ, ಹೌದಾ, ಅಲ್ಲಿ ಹೋಗಾಕ ಗೋವಾಲಿಂದ ಪ್ರಯಾಣ ಬೆಳೆಸಿ ಒಂದು ತಿಂಗಳ ಮೇಲೆ 3 ದಿನಕ್ಕೆ ಅಂಟಾರ್ಟಿಕಾ ಖಂಡವನ್ನು ತಲುಪಿದ್ರು. ಅಲ್ಲಿ ಸ್ಥಾಪಿಸಿದ ಮೊದಲ ಒಂದು ಸಂಶೋಧನಾ ಕೇಂದ್ರ ದಕ್ಷಿಣ ಗಂಗೋತ್ರಿ. ಗೊತ್ತಿರಲಿ, ಭಾರತದಿಂದ ಸ್ಥಾಪನೆಯಾದ ಮೊದಲ ಸಂಶೋಧನಾ ಕೇಂದ್ರ ದಕ್ಷಿಣ ಗಂಗೋತ್ರಿ. ಇದು ನಿರ್ಮಾಣಗೊಂಡಿದ್ದು 1983ರಲ್ಲಿ. ಪ್ರಯಾಣ ಬೆಳೆಸಿದ್ದು 81, ಹೋಗಿ ಮುಟ್ಟಿದ್ದು 82, ಇದು ಸ್ಥಾಪನೆ ಆಗಿದ್ದು 83. ಮತ್ತು ಇದಕ್ಕೆ ಹೆಸರನ್ನು ಕೊಟ್ಟಿದ್ದು 89ರಲ್ಲಿ. ಈಗ ಇದು ಮಾನವರಹಿತವಾಗಿದ್ದು ದಾಸ್ತಾನಿಗಷ್ಟೇ ಬಳಕೆ ಆಗ್ತಿದೆ. ಈಗಿಲ್ಲ, ಇದು ಮುಚ್ಚಿಬಿಟ್ಟಿದೆ. NCAOR, ನ್ಯಾಷನಲ್ ಸೆಂಟ್ರಲ್ ಫಾರ್ ಅಂಟಾರ್ಟಿಕಾ ಅಂಡ್ ಓಷಿಯನ್ ರಿಸರ್ಚ್ ಎನ್ನುವಂತ ಒಂದು ಸಂಸ್ಥೆ ಇದೆ. ಎಲ್ಲಿದೆ ಅಂದ್ರೆ ಗೋವಾದ ವಾಸ್ಕೋ ಡ ಗಾಮಾ. ಸ್ಥಾಪನೆ ಆಗಿದ್ದು 1998ರಲ್ಲಿ. ಉದ್ದೇಶ ಏನಂದ್ರೆ ಅಂಟಾರ್ಟಿಕಾಗೆ ಸಂಬಂಧಪಟ್ಟ ಯಾವುದೇ ಒಂದು ಸಂಶೋಧನೆ ಆಗಲಿ, ಅದರ ಮಾಹಿತಿ ಮತ್ತು ಪ್ರತಿಯೊಂದು ಚಟುವಟಿಕೆಯನ್ನು ನೋಡಿಕೊಳ್ಳುವ ಸಂಸ್ಥೆ ಇದು. NCAOR, ನ್ಯಾಷನಲ್ ಸೆಂಟ್ರಲ್ ಫಾರ್ ಅಂಟಾರ್ಟಿಕಾ ಅಂಡ್ ಓಷಿಯನ್ ರಿಸರ್ಚ್. ಇದನ್ನ ಸ್ಥಾಪನೆ 1998. ಇದರ ಕೇಂದ್ರ ಕಚೇರಿ ಗೋವಾದ ವಾಸ್ಕೋ ಡ ಗಾಮಾ. ಇದರ ಉದ್ದೇಶ ಅಂಟಾರ್ಟಿಕಾಗೆ ಸಂಬಂಧಪಟ್ಟ ಸಂಶೋಧನೆ, ಅಂಟಾರ್ಟಿಕಾಗೆ ಸಂಬಂಧಪಟ್ಟ ಯಾವುದೇ ವೈಖರಿಗಳನ್ನು ನೋಡಿಕೊಳ್ಳುವಂತಹ ಒಂದು ಪ್ರಮುಖ ಅಂಗ ಸಂಸ್ಥೆ ಆಗಿದೆ. ಗೋವಾದಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದೆ, ಹೌದಾ. ಮೊದಲ ಯಾನದ ಯಶಸ್ಸಿಯ ನಂತರ, ಯಾವುದು? ದಕ್ಷಿಣ ಗಂಗೋತ್ರಿ, ಇಲ್ಲಿದೆ ನೋಡಿ, ಕ್ವೀನ್ಸ್ ಮೌಡ್ಲ್ಯಾಂಡ್ ಅಲ್ಲಿ. ಮೊದಲ ಯಾನದ ಯಶಸ್ಸಿಯ ನಂತರ ಸುಮಾರು 50 ಬಾರಿ ಭಾರತದ ಸಂಶೋಧನಾ ತಂಡವು ಅಂಟಾರ್ಟಿಕಾ ಖಂಡಕ್ಕೆ ಹೋಗಿದೆ. ನಂತರ ಮೈತ್ರಿ 2ನೇ ಸಂಶೋಧನಾ ಕೇಂದ್ರ ಶಿರ್ಮಾಚರ್ ಒಯಾಸಿಸ್ ಮೇಲೆ ನಿರ್ಮಾಣಗೊಂಡಿದೆ. ಇಲ್ಲಿದೆ ನೋಡಿ, ಮೈತ್ರಿ ಶಿರ್ಮಾಚರ್ ಒಯಾಸಿಸ್ ಮೇಲೆ ನಿರ್ಮಾಣಗೊಂಡಿದೆ ಮೈತ್ರಿ 1988-89ರಲ್ಲಿ. ಇದು ಸರ್ವ ಋತು ಕೇಂದ್ರ ಮತ್ತು 26 ಮಂದಿ ಒಟ್ಟಿಗೆ ಇರಲು ಅನುಕೂಲವಾಗಿದೆ. ಇಲ್ಲಿ 225 ಮೀಟರ್ ದೂರದಲ್ಲಿ ಒಂದು ಸರೋವರ ನಿರ್ಮಾಣ ಮಾಡಿದ್ವಿ, ಕೃತಕ ಸರೋವರ. ಅದೇ ಪ್ರಿಯದರ್ಶಿನಿ, ಇಂದಿರಾ ಗಾಂಧಿ ಹೆಸರಲ್ಲ, ಪ್ರಿಯದರ್ಶಿನಿ, ಹೌದಾ. ಒಂದು ಕೃತಕ ಸಿಹಿನೀರಿನ ಸರೋವರ ಈ ಮೈತ್ರಿ ಎನ್ನುವ ಪ್ರದೇಶದಲ್ಲಿ 299 ಮೀಟರ್ 255 ಮೀಟರ್ ದೂರದಲ್ಲಿ ಕೃತಕ ಸರೋವರ ರಚನೆ ಮಾಡಿದ್ವಿ, ಮೈತ್ರಿ ಅನ್ನುವಂತ ಪ್ರದೇಶದಲ್ಲಿ, ಪ್ರಿಯದರ್ಶಿನಿ. ಮೈತ್ರಿ ಕೇಂದ್ರದಲ್ಲಿ ಭೂವಿಜ್ಞಾನ, ಭೌಗೋಳಶಾಸ್ತ್ರ ಮತ್ತು ಔಷಧಿಗಳ ಬಗ್ಗೆ ಸಂಶೋಧನೆ ನಡೆಯುತ್ತೆ. ಭೂವಿಜ್ಞಾನಕ್ಕೆ ಸಂಬಂಧಪಟ್ಟಿದ್ದು ಭೂಗೋಳಶಾಸ್ತ್ರ ಮತ್ತು ಔಷಧಿಗಳ ಕುರಿತು ಅಲ್ಲಿ ನಡೆಯುತ್ತೆ, ರಿಸರ್ಚ್ ನಡೆಯುತ್ತೆ. ನಂತರ ಭಾರತಿ ಎನ್ನುವಂಥದ್ದು 3ನೇ ಮತ್ತೊಂದು ಸಂಶೋಧನಾ ಕೇಂದ್ರವಾಗಿದೆ. ಇದಾದ್ಮೇಲೆ ನಾವು ಸ್ಥಾಪನೆ ಮಾಡಿಲ್ಲ. ಅಂಟಾರ್ಟಿಕಾದಲ್ಲಿ ಸ್ಥಾಪಿಸಿದ ಭಾರತದ ಯೋಜಿಸಿದ ಇದು ವಿಶೇಷವಾಗಿ ಸಾಗರದ ಅಧ್ಯಯನಕ್ಕೆ, ನೋಡಿ ಗೊತ್ತಿರಲಿ, ಅದು ಔಷಧಿಗಳ ಅಧ್ಯಯನಕ್ಕೆ, ಭೂಗೋಳಶಾಸ್ತ್ರದ ಅಧ್ಯಯನಕ್ಕೆ ಮತ್ತು ಭೂವಿಜ್ಞಾನಕ್ಕೆ, ಇದು ಸಾಗರದ ಅಧ್ಯಯನಕ್ಕೆ ಅಗತ್ಯವಾದ ಸರ್ವೆ ಕಾರ್ಯಗಳನ್ನು ಈಗಾಗಲೇ ಮುಗಿದಿದೆ ಈ ಒಂದು ಪ್ರದೇಶದಲ್ಲಿ. ಹಾಗಾದ್ರೆ 83ರಲ್ಲಿ ದಕ್ಷಿಣ ಗಂಗೋತ್ರಿ, ಇದು ಭಾರತದ ಪ್ರಥಮ ಸಂಶೋಧನಾ ಕೇಂದ್ರ ಅಂಟಾರ್ಟಿಕಾದಲ್ಲಿ ಸ್ಥಾಪನೆ ಆದಂತದ್ದು. ಅಂದ್ರೆ ನೋಡಿ, ನಮಗೆ ಅಂಟಾರ್ಟಿಕಾ ಒಪ್ಪಂದ ಆಗಿದ್ದು ಭಾರತ ಅವಾಗೆ 1983. ಅವಾಗ 1961ರಲ್ಲಿ 11 ರಾಷ್ಟ್ರಗಳಾಗಿದ್ವು, ನಾವು 83ರಲ್ಲಿ ಆಗಿದ್ವಿ. 1989ರಲ್ಲಿ 2ನೇ ಮೈತ್ರಿ ಎನ್ನುವ ಸಂಶೋಧನಾ ಕೇಂದ್ರ, 3ರಲ್ಲಿ 2012ರಲ್ಲಿ 3ನೇದು ಭಾರತಿ. ಹೀಗೆ ದಕ್ಷಿಣ ಗಂಗೋತ್ರಿ, ಮೈತ್ರಿ, ಭಾರತಿ ಎನ್ನುವಂಥದ್ದು 3 ದಕ್ಷಿಣ ಧ್ರುವದಲ್ಲಿ ಬರ್ತಕ್ಕಂಥ ಭಾರತದ ಪ್ರಮುಖ ಸಂಶೋಧನಾ ಕೇಂದ್ರ. ಉತ್ತರ ಧ್ರುವದಲ್ಲಿ ಹಿಮಾದ್ರಿ ಅಂತಿದೆ, ಉತ್ತರ ಆರ್ಕಟಿಕ್ದಲ್ಲಿ ಹಿಮಾದ್ರಿ. 3 ದಕ್ಷಿಣದಲ್ಲಿ ಇರ್ತಕ್ಕಂಥ, ಇಲ್ಲಿದೆ ನೋಡಿ, ಇದು ಭಾರತಿ, ಇದು ಭಾರತಿ, ಈ ಕಡೆ ಇದು ಭಾರತಿ, ಇದು ಮೈತ್ರಿ, ಇದು ದಕ್ಷಿಣ ಗಂಗೋತ್ರಿ. ಇದು ಫಸ್ಟ್, ಇದು ಸೆಕೆಂಡ್, ಇದು ಥರ್ಡ್, ಹೌದಾ. ಎಸ್. ಅಂಟಾರ್ಟಿಕಾ ಖಂಡಕ್ಕೆ ಭಾರತದಿಂದ ಹೋದ ಪ್ರಥಮ ಮಹಿಳೆ, ಅವರ ರಾಜ್ಯ ಯಾವುದು ನೋಡೋಣ. ಇತ್ತೀಚೆಗೆ ಹೋಗಿ ಬಂದರ, ನೀವೇ ಅದರ ಬಗ್ಗೆ ನನಗೆ ಉತ್ತರ ಕೊಡಬೇಕು, ಹೌದಾ. ನಮ್ಮ ಭಾರತ ವರ್ಷ ನೋಡಿದ್ರೆ ನಾವು ರಿಸರ್ಚ್, ಇಲ್ಲಿ ನೋಡಿ, ಪ್ರಪಂಚದ ರಿಸರ್ಚ್, ಪ್ರಪಂಚದ ರಿಸರ್ಚ್ ಕೇಂದ್ರ ಇದೆಯಲ್ಲ, ಅಮುಂಡಸನ್ ಸ್ಕಾಟ್ ಸೌತ್ ಪೋಲ್ ಸ್ಟೇಷನ್, USA. ಗೊತ್ತಿರಲಿ. ಕೆಲವೊಂದು ಹೇಳ್ತೀನಿ, ಉಳಿದು ನೀವೇ ನೋಡ್ಕೊಳ್ಳಿ. ನನಗೆ ಇದು ಕೊಟ್ಟಿರ್ತೀನಿ ಮ್ಯಾಪ್. ಇಲ್ಲಿ ಓಸ್ಟಾಕ್, ಇಲ್ಲಿ ಪ್ರಪಂಚದ ಅತಿ ಮೈನಸ್ ಟೆಂಪರೇಚರ್ ಇದೆ. ಇಲ್ಲಿ ಓಸ್ಟಾಕ್ ಎನ್ನುವ ಸರೋವರ ಇದೆ, ಅಂಟಾರ್ಟಿಕಾ ಅತಿ ದೊಡ್ಡ ಸರೋವರ. ಅಲ್ಲಿ ಯಾರ್ದಿದೆ? ರಷ್ಯಾದಿದೆ. ನಮ್ಮ ಭಾರತದ ಇಲ್ಲಿದೆ ನೋಡಿ, ದಕ್ಷಿಣ ಗಂಗೋತ್ರಿ, ಮೈತ್ರಿ ಇಲ್ಲಿ ಬರ್ತಾವ, ಭಾರತಿ ಈ ಕಡೆ ಬರುತ್ತೆ, ಹೌದಾ.
ಇನ್ನು ಉಳಿದಿದ್ವು ಎಲ್ಲ ರಾಷ್ಟ್ರದಿದೆ. ಅರ್ಜೆಂಟೀನಾ ರಾಷ್ಟ್ರದಿದ್ದಾವೆ, ಚಿಲಿ ರಾಷ್ಟ್ರದಿದೆ ನೋಡಿ, ಚಿಲಿ ರಾಷ್ಟ್ರದ್ದು, ರಷ್ಯಾ, ಯು ಎಸ್ ಎದಿದೆ, ಮರ್ಮೋಡ್ ಸ್ಟೇಷನ್ ಅಂತ ಹೇಳಿ, ಇಟಲಿದಿದೆ, ನ್ಯೂಜಿಲೆಂಡ್ ಇದೆ, ಈ ಕಡೆ ಆಸ್ಟ್ರೇಲಿಯಾ ಕೇಸೆ, ಮತ್ತೆ ಆಸ್ಟ್ರೇಲಿಯಾ ಈ ಕಡೆ ಬರುತ್ತಲ್ಲ ಕೇಸೆ, ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಎಲ್ಲ ಈ ಕಡೆ ಬರುತ್ತೆ, ಆಸ್ಟ್ರೇಲಿಯಾ ಎಲ್ಲ ನೋಡಿ, ಇಂಡಿಯಾದೆಲ್ಲ ಈ ಕಡೆ ಇದ್ದಾವೆ, ಇಂಡಿಯಾ, ಫಿನ್ಲ್ಯಾಂಡ್, ಸ್ವೀಡನ್, ಹೌದಾ, ಗ್ರೇಟ್ ಬ್ರಿಟನ್ ಇದೆ ನೋಡಿ, ಗ್ರೇಟ್ ಬ್ರಿಟನ್, ಹೀಗೆ ಉಕ್ರೇನ್, ಸ್ಪೇನ್ ನೋಡಿ, ಎಲ್ಲಾ ರಾಷ್ಟ್ರದಿದ್ದಾವೆ. ಇಲ್ಲಿ ರಿಸರ್ಚ್ ನಾನು ಕೊಟ್ಟಿರ್ತೀನಿ, ನೀವು ನೋಡ್ಕೊಳ್ಳಿ ಪ್ರಿಯ ಸ್ನೇಹಿತರೆ. ಇದು ಅಂಟಾರ್ಟಿಕಾ ಖಂಡಕ್ಕೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯಾಗಿತ್ತು. ಹಾಗಾದ್ರೆ ಮುಂದಿನ ತರಗತಿಯಲ್ಲಿ ಮತ್ತೆ ಸಿಗೋಣ. ನೋಡಿ, ಏಷ್ಯಾ ನೋಡಿದ್ವಿ, ಆಫ್ರಿಕಾ ನೋಡಿದ್ವಿ, ಉತ್ತರ ಅಮೆರಿಕ ನೋಡಿದ್ವಿ, ದಕ್ಷಿಣ ಅಮೆರಿಕ ನೋಡಿದ್ವಿ, ಅಂಟಾರ್ಟಿಕಾ ನೋಡಿದ್ವಿ. ಉಳಿದಿದ್ದು ಯುರೋಪ್ ಮತ್ತು ಆಸ್ಟ್ರೇಲಿಯಾ. ಮುಗಿಸೋಣ. ನಿಮಗೆ ವರ್ಲ್ಡ್ ಜಿಯೋಗ್ರಫಿ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಪ್ರಾಕೃತಿಕ ಭೂಗೋಳ ಕಲಿಯೋಣ. ತಪ್ಪದೆ ನಿಮ್ಮ ಪ್ರತಿಯೊಂದು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಪ್ರಿಯ ಸ್ನೇಹಿತರೆ, ಮೌಖಿಕವಾಗಿ ಹಂಚಿಕೊಳ್ಳಿ. ಕರ್ನಾಟಕದ ಮೂಲೆಯಲ್ಲಿರುವ ಪ್ರತಿಯೊಂದು ಸ್ಪರ್ಧಾರ್ಥಿಗಳಿಗೆ ತಲುಪಬೇಕು. ನಿಮ್ಮ ಮೊಬೈಲ್ ಅಲ್ಲಿ ಇರ್ತಕ್ಕಂಥ ನಿಮ್ಮ ಎಲ್ಲಾ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡೋದರ ಮೂಲಕ ಕರ್ನಾಟಕದಲ್ಲಿ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ತಲುಪಬೇಕು. ಎಲ್ಲರಿಗೂ ಈ ಒಂದು ಶಿಕ್ಷಣ ವಂಚಿತರಾಗಿ ತಲುಪಬೇಕೆನ್ನುವ ಉದ್ದೇಶವನ್ನು ಇಟ್ಟುಕೊಂಡು ಇದು ಒಂದು ಪ್ಲಾಟ್ಫಾರ್ಮ್ ಅನ್ನು ಪ್ರಾರಂಭಿಸಿದ್ದೇನೆ. ಥ್ಯಾಂಕ್ ಯು, ಧನ್ಯವಾದ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಥ್ಯಾಂಕ್ ಯು.